ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಸಿರೀಸ್ಗಳಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯಾಕಂದ್ರೆ ಇಲ್ಲಿ ಎಕ್ಸಾಮ್ ಹತ್ತಿರ ಬರೋದ್ರಿಂದ ಏನಂದ್ರೆ ಮತ್ತೆ ಹೊಸ ಸಿರೀಸ್ ಏನಪ್ಪ ಅಂದ್ರೆ 14ನೇ ಸಿರೀಸ್ ಏನಪ್ಪ ಅಂದ್ರೆ ತಮ್ಮೆಲ್ಲರಿಗೂ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಎಂಬ ಒಂದು ದೃಷ್ಟಿಯಿಂದ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೂ ಏನಂದ್ರೆ ಪ್ರೀಕಾಸ್ಟ್ ಅಲ್ಲಿ ಅವಕಾಶ ಇರುವಂತದನ್ನ ನಾವು ಇಲ್ಲಿ ನೋಡಲಾಗ್ತದೆ. ಇಲ್ಲಿ ನೋಡ್ರಿ, ಈ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿದಲ್ಲ ಹುರ್ಕುಂದಪ್ಪ ಒಂದು ಸಾರಥ್ಯದಲ್ಲಿ ಏನಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಅಂದ್ರೆ ಆರಂಭ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಯಾಕಂದ್ರೆ ಇಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೋಚಿಂಗ್ ಪಡೆಯುವಂತದ್ದು ಅಷ್ಟು ಸುಲಭ ಮಾತಲ್ಲ. ಯಾಕಂದ್ರೆ ತಾವೇನಂದ್ರೆ ತಾವು ಇದ್ದುಕೊಂಡು ಅಂದ್ರೆ ತಮ್ಮ ಲೊಕೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಕ್ಲಾಸ್ ಗಳನ್ನು ನೋಡಬೇಕು. ಇದರ ಒಂದು ಸದುಪಯೋಗ ಏನಪ್ಪಾ ಅಂದ್ರೆ ತಾವೆಲ್ಲರೂ ಪಡೆದುಕೊಳ್ರಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಹೊಸ ವಿಚಾರಗಳು, ಹೊಸ ಸಿದ್ಧಾಂತಗಳು ಇಲ್ಲಿ ಏನಂದ್ರೆ ತಮ್ಮೆಲ್ಲರಿಗೆ ಏನಪ್ಪಾ ಅಂದ್ರೆ ಹೊಸ ಕಂಟೆಂಟ್ ಗಳನ್ನ ನಾವು ಲಕ್ಷ್ಮೀ ಸ್ಪರ್ಧೆಯಿಂದ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ದಿನ ಅಂತಂದ್ರೆ ನಾವು ಎಲೆಟ್ಸ್ ಗಳ ಬಗ್ಗೆ ಇಂಪಾರ್ಟೆಂಟ್ ಇರುವಂತ ಒಂದು ಕಂಟೆಂಟ್ ಇಲ್ಲಿ ಯಾವುದೇ ಇರಲಿ, ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನೀವೆಲ್ಲರೂ ಉತ್ತಮ ರೀತಿಯಲ್ಲಿ ಏನಂದ್ರೆ ಯಶಸ್ವಿ ಆಗ್ಲಿ ಎಂಬ ಒಂದು ಉದ್ದೇಶ ನಮ್ಮ ಲಕ್ಷ್ಮೀ ಸ್ಪರ್ಧೆ ಇರುವಂತದ್ದು. ನೋಡಿ, ಈ ಒಂದನೆಯ ಒಂದು ಕ್ವಶನ್ ಏನಂತಂದ್ರೆ ಇಲ್ಲಿ ನಮಗೆ ಪ್ರಮುಖವಾಗಿ ಯಾವ್ದಂತಂದ್ರೆ ಎಲಿಟ್ಸ್ ಅಂದ್ರೆ ಗಣ್ಯ ವ್ಯಕ್ತಿಗಳು. ಯಾವುದು ಗಣ್ಯ ವ್ಯಕ್ತಿಗಳ ಬಗ್ಗೆ ಏನಪ್ಪಾ ಅಂದ್ರೆ ಇಂದಿನ ಕ್ಲಾಸ್ ಇರುವಂತ ನಾವು ಕಾಣಲಾಗ್ತದೆ. ಇಲ್ಲಿ ಎಲಿಟ್ಸ್ ಗಳ ಸಿದ್ಧಾಂತವನ್ನು ವಿವರಿಸುವಲ್ಲಿ ರಾಜಕೀಯ ಸೂತ್ರ ಅಂದ್ರೆ ಪೊಲಿಟಿಕಲ್ ಫಾರ್ಮುಲಾದ ಪರಿಕಲ್ಪನೆಯನ್ನು ಇವರಲ್ಲಿ ಯಾರು ಪ್ರತಿಪಾದಿಸಿದರು ಅನ್ನುವಂತ ಒಂದು ವಿಚಾರ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತ ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಗಣ್ಯ ವ್ಯಕ್ತಿಗಳು ಅಂದ್ರೆ ಎಲಿಟ್ಸ್ ಅಂತಂದ್ರೆ ಕೆಲವು ಗಣ್ಯ ವ್ಯಕ್ತಿಗಳಿಂದ ಆಳ್ವಿಕೆ ಮಾಡುವಂತ ಒಂದು ವ್ಯವಸ್ಥೆ ಏನಪ್ಪ ಅಂದ್ರೆ ನಾವು ಎಲಿಟ್ ಅನ್ನುವಂಥದ್ದಲ್ಲಿ ಇದು ಕಾಣಲಾಗ್ತದೆ. ಅಂದ್ರೆ ಇಂದಿನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲೇನಂದ್ರೆ ಆಲ್ಮೋಸ್ಟ್ ಅಂದ್ರೆ ಇದು ನಾವು ಬಹುಸಂಖ್ಯಾತ ಇರುವಂತ ಒಂದು ಪ್ರಜಾಪ್ರಭುತ್ವ ಅಂತಂದ್ರೆ ಇಲ್ಲಿ ಅಧಿಕಾರವೇನಪ್ಪ ಅಂದ್ರೆ ಕೆಲವು ಗಣ್ಯ ವ್ಯಕ್ತಿಗಳು ಮಾತ್ರ ಏನಪ್ಪ ಅಂದ್ರೆ ಅನುಭವಿಸ್ತಾರ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ಯಾವ ಆಧಾರದ ಮೇಲೆ ಏನಪ್ಪ ಅಂದ್ರೆ ಅವರು ಅನುಭವಿಸ್ತಾರ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಎಲಿಟ್ಸ್ ಗಳ ಸಿದ್ಧಾಂತದಲ್ಲ ರಾಜಕೀಯ ಸೂತ್ರ ಅಂದ್ರೆ ಪೊಲಿಟಿಕಲ್ ಫಾರ್ಮುಲಾ ಅಂದ್ರೆ ಇಲ್ಲಿ ಅನುಭವಿಸ್ತಾರ ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಇದರಲ್ಲಿ ಯಾರು ಬರ್ತಾರ ಅನ್ನುವಂತ ಒಂದು ವಿಚಾರವನ್ನು ನೋಡಲಾಗ್ತದೆ. ಇವರೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ವಿಲ್ಫರ್ಡ್ ಪೆರೆಟೋ ಇವರೇನಪ್ಪ ಅಂದ್ರೆ ಎಲಿಟ್ಸ್ ನ ಪ್ರತಿಪಾದಕರಾಗಿರ್ತಾರೆ. ಮತ್ತು ಗೆಟನ್ ಮಾಸ್ಕೋ ಇವರು ಸಹ ಏನಪ್ಪ ಅಂದ್ರೆ ಎಲಿಟ್ಸ್ ನ ಪ್ರತಿಪಾದಕರಾಗಿರುವಂತದ್ದು ಕಾಣಲಾಗ್ತದೆ. ಮತ್ತು ಜೇಮ್ಸ್ ಬರಮನ್ ಇವ್ರೇನಪ್ಪ ಅಂದ್ರೆ ಇವರು ಮತ್ತೆ ರಾಬರ್ಟ್ ಮೈಕಲ್ಸ್ ಎಲ್ಲ 4 ಜನರು ಏನಪ್ಪ ಅಂದ್ರೆ ಪ್ರಮುಖವಾದಂತ ಪ್ರತಿಪಾದಕರಾಗಿರುವಂತ ವ್ಯಕ್ತಿಗಳಿರ್ತಾರೆ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ತಮ್ಮ ಫಾರ್ಮುಲಾದಲ್ಲಿ, ತಮ್ಮ ತತ್ವಗಳಲ್ಲಿ ರಾಜಕೀಯ ಸೂತ್ರದ ಬಗ್ಗೆ ಯಾರು ಹೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್. ಇದರಲ್ಲಿ ಯಾರು ಹೇಳ್ತಾರೆ ಅಂತಂದ್ರೆ ಗೆಟನ್ ಮಾಸ್ಕೋ ಇಲ್ಲಿ ಅಂದ್ರೆ ಹೇಳುವಂತ ವ್ಯಕ್ತಿ ಆಗಿರ್ತಾನೆ. ಇಲ್ಲಿ ನೋಡ್ರಿ, ರಾಜಕೀಯ ಸೂತ್ರದ ಬಗ್ಗೆ ಯಾವ ರೀತಿಯಲ್ಲಿ ಇರ್ತದ, ಅವರ ಕೃತಿಗಳೇನು, ಅವರ ಫಾರ್ಮುಲಾಗಳೇನು, ಅವರು ಯಾವ ರೀತಿಯಾಗಿ ಏನಪ್ಪ ಅಧಿಕಾರವನ್ನು ಅನುಭವಿಸ್ತಾರ ಅನ್ನುವಂಥ ರೀತಿಯಲ್ಲಿ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಇಲ್ಲಿ ಪ್ರಮುಖವಾದಂತ ಎಲಿಟ್ಸ್ನ ಥಿಯರಿಯಲ್ಲಿರುವಂತ ಪ್ರಮುಖ ಪ್ರತಿಪಾದಕರಲ್ಲಿ ಇವರೆಲ್ಲರೂ ಬರುವಂತದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ನಮಗೇನಪ್ಪ ಅಂದ್ರೆ ಪೊಲಿಟಿಕಲ್ ಅದರಲ್ಲಿರುವಂತ ಪ್ರಮುಖವಾದಂತ ಪರಿಕಲ್ಪನೆ ಬಗ್ಗೆ ಇದರಲ್ಲಿ ಯಾರು ಹೇಳ್ಯಾರ ಅನ್ನುವಂತ ರೀತಿಯಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಎಲಿಟ್ನ ಪ್ರಮುಖ ಪ್ರತಿಪಾದಕರಲ್ಲಿ ಏನಂತಂದ್ರೆ ಗೆಟನ್ ಮಾಸ್ಕರ್ ಏನಪ್ಪ ಅಂದ್ರೆ ಇಲ್ಲಿ ಬರ್ತಾರೆ. ಈ ಗೆಟನ್ ಮಾಸ್ಕರ್ ಏನಂತಂದ್ರೆ ಇವರು ಪ್ರಮುಖವಾದಂತ ರೀತಿಯಲ್ಲಿ ಇವರ ಒಂದು ನಾವೇನಪ್ಪ ಅಂದ್ರೆ ಕೃತಿಯನ್ನು ನೋಡ್ಬೇಕಾಗ್ತದ. ಈ ಕೃತಿ ಏನಂತಂದ್ರೆ ಇವರು ದ ರೂಲಿಂಗ್ ಕ್ಲಾಸ್ ಬಗ್ಗೆ ಏನಂದ್ರೆ ಒಂದು ಸ್ಪಷ್ಟವಾದಂತ ರೀತಿಯಲ್ಲಿ ಅಂದ್ರೆ ಅವರ ಒಂದು ಪರಿಕಲ್ಪನೆಯನ್ನು ಹೇಳ್ತಾರೆ. ಅಂದ್ರೆ ಆಡಳಿತ ವರ್ಗ ಅಂದ್ರೆ ಇಲ್ಲಿ ನಾವು ರೂಲಿಂಗ್ ಕ್ಲಾಸ್ ಅಂತಾರೆ, ಅಂದ್ರೆ ಆಡಳಿತ ವರ್ಗ. ಈ ಆಡಳಿತ ವರ್ಗ ಇದೆಲ್ಲ ಇದರಲ್ಲಿರುವಂತ ಪ್ರತಿಯೊಬ್ಬರು ಒಂದು ತತ್ವಗಳನ್ನು
ಸೂತ್ರಗಳೇನಪ್ಪ ಅಂದ್ರೆ ಇಲ್ಲಿ ಬಳಕೆ ಮಾಡಿರ್ತಾರೆ. ಇನ್ನು ಇಲ್ಲಿ ಅಂತಂದ್ರೆ ಸೂತ್ರ ಮತ್ತು ತತ್ವಗಳು. ಇಲ್ಲೇನಂದ್ರೆ ಇವರು ಯಾವ್ದಪ್ಪ ಅಂದ್ರೆ ರಾಜಕೀಯ ಸೂತ್ರವನ್ನು ಮಾಡ್ತಾರೆ, ಇಲ್ಲಿ ಬಳಕೆ ಮಾಡ್ತಾರೆ. ಯಾವುದು? ರಾಜಕೀಯ ಸೂತ್ರ. ಈ ರಾಜಕೀಯ ಸೂತ್ರ ಅಂತಂದ್ರೆ ಇವರು ತಾವೇನಪ್ಪ ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಳ್ವಿಕೆ ಮಾಡ್ಬೇಕಾಗಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಾಜಕೀಯ ಸೂತ್ರ ಅಂತಂದ್ರೆ ಇಲ್ಲಿ ತತ್ವಗಳ ಆಧಾರ ಮೇಲೆ, ಮತ್ತೇನಂದ್ರೆ ಸಂಪ್ರದಾಯಗಳ ಆಧಾರ ಮೇಲೆ, ಧರ್ಮದ ಆಧಾರ ಮೇಲೆ ಏನಂದ್ರೆ ಜನರ ಮೇಲೆ ಏನಂತಂದ್ರೆ ಪ್ರಭಾವ ಬೀರಿ ಅವ್ರು ಏನ್ ಮಾಡ್ತಾರ ಆಡಳಿತವನ್ನು ಮಾಡುವಂತದನ್ನು ನಾವು ಕಾಣಲಾಗ್ತದೆ. ಯಾವ ರೀತಿ ಅಂದ್ರೆ ಈಗಾಗಲೇ ಅಂದ್ರೆ ಈಗ ರಾಜ ಮಹಾರಾಜರ ಕಾಲದಲ್ಲಿ ಏನಪ್ಪ ಅಂದ್ರೆ ಅವರು ಆಡಳಿತ ಮಾಡ್ಬೇಕಾಗಿದ್ರೆ ಒಂದು ಅವರು ತಮ್ಮದಾದಂತಹ ಫಾರ್ಮುಲಾಗಳನ್ನು ಅನುಸರಿಸಿರ್ತಾರೆ. ರಾಜರು ಏನಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಅಧಿಕಾರವನ್ನು ಅನುಭವಿಸಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರ ದೈವಿಕ ಹಕ್ಕು, ಡಿವೈನ್ ರೈಟ್ ಅನ್ನೋದ್ರೆ ಅವರು ಬಳಕೆ ಮಾಡುವಂತ ನಾವು ಕಾಣೋದು. ಇದರಲ್ಲಿ ಏನಪ್ಪ ಅಂದ್ರೆ ಉದಾಹರಣೆಗಾಗಿ ಯಾವ್ದು ಬರ್ತಂದ್ರೆ ದೈವಿಕ ಹಕ್ಕು. ಯಾವುದು? ದೈವಿಕ ಹಕ್ಕು ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಮತ್ತೆ ನೆಕ್ಸ್ಟ್ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಏನಂದ್ರೆ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಪ್ರಜೆಗಳ ಇಚ್ಛೆ. ಯಾವುದು? ಪ್ರಜೆಗಳ ಇಚ್ಛೆಗಳ ಮೂಲಕ ಏನಪ್ಪಾ ಅಂದ್ರೆ ಇಲ್ಲಿ ಆಡಳಿತ ಮಾಡುವಂತ ಒಂದು ವ್ಯವಸ್ಥೆಯನ್ನು ಇರ್ತದ ಅನ್ನುವಂತ ರೀತಿಯಲ್ಲಿ ಯಾರು ಹೇಳ್ತಾರೆ? ಗೆಟನ್ ಮೋಸ್ಕ್ ಅವರು ಹೇಳಿರುವಂತ ನಾವು ಕಾಣಲಾಗ್ತದೆ. ಇದು ದ ರೂಲಿಂಗ್ ಕ್ಲಾಸ್ ಅಲ್ಲಿ ಹೇಳಿರುವಂತ ಕಾಣಲಾಗ್ತದೆ. ನೆಕ್ಸ್ಟ್ ಯಾರಂದ್ರೆ ವಿಲ್ಫ್ರೆಡ್ ಫೆರೆಟೋ. ಇವರು ವಿಲ್ಫ್ರೆಡ್ ಫೆರೆಟೋ ಇದಾರಲ್ಲ, ಇವ್ರೇನಂತಂದ್ರೆ ಇವರ ಒಂದು ಕೃತಿ ಏನಪ್ಪ ಅಂದ್ರೆ ದ ಮೈಂಡ್ ಅಂಡ್ ಸೊಸೈಟಿ ಅಂದ್ರೆ 1960 ಏನಪ್ಪ ಕಾಣ್ತಾರೆ. ಇಲ್ಲಿ ಇವರು ಯಾವ ರೀತಿಯಾಗಿ ಕಾಣ್ತಾರೆ ಏನಪ್ಪ ಅಂದ್ರೆ ಎಲಿಟ್ಗಳ ಇವರ ಸೂತ್ರ ಅಂದ್ರೆ ಎಲಿಟ್ಗಳ ಪರಿವರ್ತನೆ ಅಂದ್ರೆ ಎಲಿಟ್ಗಳ ಪರಿವರ್ತನೆಯನ್ನು ಇರುವಂತ ಒಂದು ಸೂತ್ರವನ್ನು ಮಾಡ್ತಾರೆ. ಎಲಿಟ್ಗಳ ಪರಿವರ್ತನೆ ಅಂತಂದ್ರೆ ಈಗಾಗಲೇ ಓಲ್ಡ್ ಎಲಿಟ್ಗಳು, ಈ ಓಲ್ಡ್ ಎಲಿಟ್ಗಳು ಅಂತಂದ್ರೆ ಅಧಿಕಾರವನ್ನು ಅನುಭವಿಸ್ತಾರೆ. ಆ ಅನುಭವಿಸೋದಪ್ಪ ಅಂದ್ರೆ ಅವ್ರೇನಂದ್ರೆ ಇಲ್ಲಿ ಪರಿವರ್ತನೆ ಅಂದ್ರೆ ಏನಪ್ಪಾ ಅಂದ್ರೆ ಚೇಂಜಸ್ ಆಗುವಂಥದ್ದು. ಅಂದ್ರೆ ಹಳೆ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಇರ್ತಾರೆ, ಅವ್ರೇನಪ್ಪ ಅಂದ್ರೆ ಅವರ ಅವಧಿ ಅವರ ಏಜ್ ಆದ್ಮೇಲೆ ಅಂದ್ರೆ ಅವ್ರೇನಂತಂದ್ರೆ ಅಲ್ಲಿ ಬದಲಾವಣೆ ಆಗ್ತಾರೆ. ಅವಾಗ ಹುಟ್ಟಿಕೊಳ್ಳುವಂತ ಹೊಸ ವ್ಯಕ್ತಿಗಳ ಎಲಿಟ್ಗಳು ಯಾರಪ್ಪ ಅಂದ್ರೆ ಹೊಸ ವ್ಯಕ್ತಿಗಳೇನಪ್ಪ ಅಂದ್ರೆ ಹುಟ್ಟುಕೊಂತಾರೆ. ಈ ರೀತಿಯಿಂದ ಇದು ಬದಲಾವಣೆ ನಿಯಮವನ್ನು ಏನಪ್ಪಾ ಅಂದ್ರೆ ಅನುಸರಿಸದ ಅಂತೇಳಿ ಯಾರು ಇವರು ವಿಲ್ಫ್ರೆಡ್ ಫೆರೆಟೋ ಅವರು ಹೇಳಿರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಹಳೆ ಗಣ್ಯ ವ್ಯಕ್ತಿಗಳು ಬದಲಾದಾಗ ಏನಪ್ಪಾ ಅಂದ್ರೆ ಹೊಸ ವ್ಯಕ್ತಿಗಳೇನಪ್ಪ ಅಂದ್ರೆ ಇಲ್ಲಿ ಹುಟ್ಟಿಕೊಂತಾರ ಅನ್ನುವಂತ ರೀತಿಯನ್ನು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ರಾಬರ್ಟ್ ಮೈಕಲ್ಸ್. ರಾಬರ್ಟ್ ಮೈಕಲ್ಸ್ ಏನಪ್ಪ ಅಂದ್ರೆ ಇವರ ಒಂದು ಅತ್ಯುತ್ತಮವಾದಂತ ಕೃತಿ ಪೊಲಿಟಿಕಲ್ ಪಾರ್ಟೀಸ್ ಅಂತಂದ್ರೆ ರಾಜಕೀಯ ಪಕ್ಷ ಅಂದ್ರೆ 1911 ಇಲ್ಲಿ ಏನಂದ್ರೆ ಇಲ್ಲಿ ಪ್ರಮುಖವಾದಂತ ಲಾಂಚ್ ಆಗಿದೆ ಯಾವಾಗ ಅನ್ನೋದ್ರಿಂದ ಕಾಣಲಾಗ್ತದೆ. ಇವರು ಒಂದು ಸೂತ್ರ ಯಾವ್ದಂದ್ರೆ ಸೂತ್ರ ಯಾವ್ದಪ್ಪ ಅಂದ್ರೆ ಐರನ್ ಆಫ್ ಒಲಿಗರ್ಚಿ ಅಂತೇಳಿ. ಯಾವುದು? ಒಲಿಗರ್ಚಿ ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತಾರೆ. ಅಂದ್ರೆ ಇವರು ಒಲಿಗರ್ಚಿಯ ಕಬ್ಬಿಣ ನಿಯಮ ಅಂತೇಳಿ. ಯಾವುದು? ಒಲಿಗರ್ಚಿಯ ಕಬ್ಬಿಣ ನಿಯಮ, ಒಲಿಗರ್ಚಿಯ ಕಬ್ಬಿಣ ನಿಯಮ. ಈ ಕಬ್ಬಿಣ ನಿಯಮ ಅಂತಂದ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ನಮ್ಮ ದೇಶ ಅಂದ್ರೆ ಪ್ರಜಾಪ್ರಭುತ್ವವಾದಂತ ಒಂದು ದೇಶ ಇದೆ. ಈ ದೇಶದಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಇಲ್ಲಿ ಕೇವಲ ಕೆಲವು ವ್ಯಕ್ತಿಗಳೇನಪ್ಪ ಅಂದ್ರೆ ಆಡಳಿತ ಇರುವಂತ ಒಂದು ವ್ಯವಸ್ಥೆಯನ್ನಪ್ಪ ಅಂದ್ರೆ ಇಲ್ಲಿ ಐರನ್ ಆಫ್ ಒಲಿಗರ್ಚಿ ಅನ್ನುವಂತ ರೀತಿಯಲ್ಲಿ ಕಾಣಲಾಗ್ತದೆ. ಯಾರು? ರಾಬರ್ಟ್ ಮೈಕಲ್ಸ್ ಅಂತಂದ್ರೆ ನಮ್ಮ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರೋದು. ಇದು ಯಾಕಂದ್ರೆ ಇದು ಐರನ್ ಆಫ್ ಒಲಿಗರ್ಚಿ ಇದು ಯಾರಿಗೆ ಸಂಬಂಧಪಟ್ಟದ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಈಗಾಗಲೇ ಎಕ್ಸಾಮ್ ಗಳಲ್ಲಿ ಕೇಳಿರುವಂತದ್ದು. ಇದೇನಂದ್ರೆ ನಮ್ಗೇನಪ್ಪ ನೋಡ್ರಿ ರಾಬರ್ಟ್ ಮೈಕಲ್ಸ್ ಅವರ ಕೃತಿ ಪಾಲಿಟಿಕ್ಸ್ ಪಾರ್ಟೀಸ್ ಅಂತ ನಮ್ಗೆ ಗೊತ್ತು. ಬಟ್ ಏನಂದ್ರೆ ನೆಕ್ಸ್ಟ್ ಹೆಜ್ಜೆ ಯಾವ್ದಪ್ಪ ಅಂದ್ರೆ ಐರನ್ ಆಫ್ ಒಲಿಗಾರಿಕಿ. ಈ ಐರನ್ ಆಫ್ ಒಲಿಗಾರಿಕಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೆಲವು ಜನರ ಮಾತ್ರ ಆಡಳಿತ ಮಾಡ್ತಾರ ಅನ್ನುವಂತ ವಿಚಾರವನ್ನು ಇಲ್ಲಿ ಕಾಣುವಂತದ್ದು. ನೆಕ್ಸ್ಟ್ ಸಿ ರೈಟ್ಸ್ ಮಿಲ್ಸ್ ಅಂತಂದ್ರೆ ಎಲಿಟಿನ ಪ್ರತಿಪಾದಕರಲ್ಲಿ ಒಬ್ಬರಾದಂತ ಇವರು ಏನಪ್ಪ ಅಂದ್ರೆ ಒಂದು ಕೃತಿ ದ ಪವರ್ ಎಲಿಟ್ಸ್ ಅಂದ್ರೆ 1956. ಇವರ ಒಂದು ಫಾರ್ಮುಲಾ ಏನಪ್ಪ ಅಂದ್ರೆ ಇಲ್ಲಿ ಶಕ್ತಿಯ
ಗಣ್ಯ ವ್ಯಕ್ತಿಗಳ ಅಂದ್ರೆ ಗಣ್ಯ ವ್ಯಕ್ತಿಗಳ ಅಧಿಕಾರ ಅಂತ ಇದು ಇವರಲ್ಲಿರುವಂತ ಇರುವಂತದ್ದು. ಇಲ್ಲಿ ನೋಡಿ ಯಾವ ರೀತಿ ಅಂತಂದ್ರೆ ಸಿ ರೈಟ್ ನಿಲ್ಸಿದಾರಲ್ಲ, ಸಿ ರೈಟ್ ನಿಲ್ಸಿದ್ರಪ್ಪ ಅಂದ್ರೆ ಅಧಿಕಾರ, ಈ ಅಧಿಕಾರ ಇದೆಲ್ಲಪ್ಪ ಅಂದ್ರೆ ಯಾರ ವ್ಯಕ್ತಿಲಿ ಇರ್ತದ, ಯಾರ ವ್ಯಕ್ತಿಯಲ್ಲಿ ಅಂತಂದ್ರೆ ಇವ್ರು ಹೇಳ್ತಾರೆ ಯಾವ ವ್ಯಕ್ತಿ ಏನಪ್ಪ ಅಂದ್ರೆ ಆರ್ಥಿಕವಾಗಿ, ಯಾವುದು ಆರ್ಥಿಕವಾಗಿ ಮತ್ತು ಸೈನಿಕವಾಗಿ ಮತ್ತು ರಾಜಕೀಯವಾಗಿ ಅಂತ ವ್ಯಕ್ತಿಗಳಿಂದ ಬಂದ್ರೆ ಅಧಿಕಾರ ಇರ್ತದೆ. ಅಂದ್ರೆ ಕೇವಲ ಮೂರು ವ್ಯಕ್ತಿಗಳಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಮೂವರು ವ್ಯಕ್ತಿಗಳಲ್ಲಿ ಅಂದ್ರೆ ಈಗ ಅಧಿಕಾರ ಇರ್ತದೆ ಅಂತೇಳಿ ಯಾರು ಹೇಳ್ತಾರೆ ಅಂದ್ರೆ ರೈಟ್ ಮಿಲ್ಸ್ ಹೇಳ್ತಾರೆ. ಇವ್ರೇನಪ್ಪ ಅಂದ್ರೆ ಅಮೆರಿಕನ ರಾಜಕೀಯ ತಜ್ಞರು. ಈ ರೀತಿಯಾಗಿ ಅಧಿಕಾರ ಇರುವಂತದ್ದನ್ನ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಮತ್ತೊಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಜೇಮ್ಸ್ ಬರ್ನಮ್. ಇವ್ರೇನಂದ್ರೆ ದ ಮ್ಯಾನೇಜರಲ್ ರೆವಲ್ಯೂಷನ್ ಅಂತ 1941 ಇವರ ಒಂದು ಕೃತಿ ಇದಲ್ಲ, ಈ ಎಲಿಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾನೇಜರಲ್ ಕ್ಲಾಸ್ ಅಂತ ಅಂದ್ರೆ ಇವರ ಒಂದು ಸೂತ್ರ ಏನಪ್ಪ ಅಂದ್ರೆ ಮ್ಯಾನೇಜರ್ಗಳ ಆಡಳಿತ ವರ್ಗ ಅಂದ್ರೆ ಮ್ಯಾನೇಜರ್ಗಳ ಆಡಳಿತ ವರ್ಗ ಅಂತಂದ್ರೆ ಇಲ್ಲಿ ಅಧಿಕಾರ ಈ ಆಧುನಿಕ ಭಾರತದಲ್ಲಿ, ಆಧುನಿಕ ಪ್ರಪಂಚದಲ್ಲಿ ಅಧಿಕಾರ ಏನಪ್ಪ ಅಂದ್ರೆ ರಾಜಕಾರಣಿಗಳ ಕೈಯಲ್ಲಿ ಇರಲ್ಲ. ಅದು ಅಧಿಕಾರ ಯಾರಲ್ಲಿ ಇರ್ತದೆ ಅಂತಂದ್ರೆ ಯಾರು ಮ್ಯಾನೇಜರ್ಗಳ ಕೈಯಲ್ಲಿ ಇರ್ತದ ಅನ್ನುವಂತ ರೀತಿಯಲ್ಲಿ ಯಾರು ಹೇಳ್ತಾರೆ ಅಂದ್ರೆ ಜೇಮ್ಸ್ ಬರ್ನಮ್ ಏನಂದ್ರೆ ದ ಮ್ಯಾನೇಜರಲ್ ರೆವಲ್ಯೂಷನ್ ಹೇಳುವಂತದ್ದನ್ನು ನಾವು ಕಾಣಲಾಗ್ತದೆ. ನೋಡ್ರಿ, ಒಂದು ಜಸ್ಟ್ ಆಗಿ ನಾವು ಗ್ರಾಮ ಯಾವ್ದಪ್ಪ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹೋಗೋಣ. ಒಂದು ಕಮಿಟಿ ಇದೆ, ಯಾವ್ದಪ್ಪ ಅಂದ್ರೆ GVK ರಾವ್ ಕಮಿಟಿ. ಈ GVK ರಾವ್ ಕಮಿಟಿ ಇದಲ್ಲ, ಈ ಕಮಿಟಿ ಏನಾಗ್ತದ ಹೇಳ್ರಿ ಅಂದ್ರೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಅಂದ್ರೆ ಆಡಳಿತ ಯಾರು ಮಾಡ್ತಿರ್ತಾರೆ ಅಂದ್ರೆ ಅಧಿಕಾರಿಶಾಹಿಯವರು ಮಾಡ್ತಿರ್ತಾರೆ. ಅದನ್ನೇನಪ್ಪ ಅಂದ್ರೆ ಅಧಿಕಾರಿಶಾಹಿಯನ್ನು ತೆಗಿಬೇಕು. ಅದೇನಪ್ಪ ಅಂದ್ರೆ ಅಲ್ಲಿ ಗ್ರಾಮದಲ್ಲಿರುವಂತಹ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಅದ್ರ ಸದಸ್ಯರಿಗೆ ಏನಪ್ಪ ಅಂದ್ರೆ ಆಡಳಿತ ಮಾಡಕ್ಕೆ ಕೊಡಬೇಕು ಅನ್ನುವಂತ ಒಂದು ರೀತಿಯಾದಂತಹ ಸಮಿತಿ ಇದಲ್ಲ. ಅದೇ ರೀತಿ ಏನಂದ್ರೆ ಇದೇನಂದ್ರೆ ರಾಜಕೀಯ ವ್ಯಕ್ತಿಗಳ ಮಾಡಲ್ಲ, ಕೇವಲ ಅಲ್ಲಿರುವಂತಹ ಮ್ಯಾನೇಜರ್ಗಳು, ವ್ಯವಸ್ಥಾಪಕರ ಕೈಯಲ್ಲಿ ಆಡಳಿತ ಮಾಡ್ತಾರ ಅನ್ನುವಂತ ರೀತಿಯಲ್ಲಿ ಇಲ್ಲಿ ಪ್ರಮುಖವಾದಂತ ಎಲಿಟ್ಗಳು ತಮ್ಮದಾದಂತಹ ವಿಚಾರಗಳನ್ನು ಹೇಳಿರುವಂತದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ಅದೇ ರೀತಿ ಅಂದ್ರೆ ಎಲಿಟ್ಸ್ ಥಿಯರಿ ಅಂದ್ರೆ ಈ ಎಲ್ಲ ವ್ಯಕ್ತಿಗಳ ಜೊತೆಲಿ ಏನಪ್ಪ ಅಂದ್ರೆ ಇವರು ಇನ್ನೊಬ್ರು ಏನಪ್ಪ ಅಂದ್ರೆ ಸುಂಪೀಟರ್ ಅಂತ ಬರ್ತಾರೆ. ಅವ್ರು ಏನಪ್ಪ ಅಂದ್ರೆ ಎಲಿಟ್ಸ್ಗಳಿಗೆ ಸಂಬಂಧಪಟ್ಟದಂತೆ ಯಾವ್ಯಾವ ಪ್ರತಿಪಾದಕರು ಯಾವ್ಯಾವದ್ರಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪರಿಪೂರ್ಣವಾದಂತ ಮಾಹಿತಿ ಇದ್ರೆ ನಿಮ್ಮ ಎಕ್ಸಾಮ್ ಗಳಲ್ಲಿ ಏನಪ್ಪ ಅಂದ್ರೆ ಆರಾಮಾಗಿ ನೀವು ಆನ್ಸರ್ ಗಳನ್ನ ರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂತದ್ದು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರಮುಖವಾದಂತ ಒಂದು ಕ್ವಶನ್. ಈ ಪ್ರಮುಖವಾದಂತ ಅಂದ್ರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಪ್ರಮುಖವಾಗಿ ಏನಪ್ಪ ಅಂದ್ರೆ ಸ್ಮಾರ್ಟ್ ಪವರ್. ಯಾವುದು ಈ ಸ್ಮಾರ್ಟ್ ಪವರ್ ಏನಂತಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿರುವಂತ ನಾವು ಕಾಣುತ್ತೆ. ಅದು ಸ್ಮಾರ್ಟ್ ಪವರ್. ಈ ಸ್ಮಾರ್ಟ್ ಪವರ್ ಪರಿಕಲ್ಪನೆಯು ಇದರೊಂದಿಗೆ ಸಂಬಂಧಿಸಿದ ಅಂದ್ರೆ ಟೋಟಲಿ ಇದರಿಗೆ ಯಾರಿಗೆ ಸಂಬಂಧಿಸಿದ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗುತ್ತದೆ. ರಿಚರ್ಡ್ ಸಿಂಡರ್ ಗೆ ಬರ್ತದ, ಅಂಡ್ ಥಾಮಸ್ ಫ್ರಿಡ್ಮ್ಯಾನ್ ಗೆ ಬರ್ತದ, ನೆಕ್ಸ್ಟ್ ಅಮರ್ ಸೇನಿಗೆ ಬರ್ತದ, ಜೋಸೆಫ್ ನೈಗೆ ಬರ್ತದ ಅನ್ನುವಂತ ರೀತಿ ನೋಡಿದಾಗ ಸ್ಮಾರ್ಟ್ ಪವರ್ ಯಾರಿಗೆ ಬರ್ತದೆ ಅಂತಂದ್ರೆ ಜೋಸೆಫ್ ನೈ ಅವರಿಗೆ ಬರುವಂತದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಧಿಕಾರಗಳೇನಪ್ಪ ಅಂದ್ರೆ ಎರಡು ರೀತಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಡಿವೈಡ್ ಆಗಿರುವಂತದನ್ನ ನಾವು ಕಾಣಲಾಗ್ತದೆ. ನೋಡ್ರಿ, ಈ ಚಿತ್ರಗಳ ಮೂಲಕ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಸ್ಪಷ್ಟವಾದಂತ ಮಾಹಿತಿ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಇವರು ಯಾರಂದ್ರೆ ಜೋಸೆಫ್ ನೈ ಅವರಂದ್ರೆ ಸ್ಮಾರ್ಟ್ ಪವರ್ ಸಂಬಂಧಪಟ್ಟದಂತಂದ್ರೆ ಇಲ್ಲಿ ಸ್ಪಷ್ಟವಾದಂತ ರೀತಿಯಲ್ಲಿ ಹೇಳಿರುವಂತ ನಾವು ಕಾಣಲಾಗ್ತದೆ. ನೋಡ್ರಿ, ಫಸ್ಟ್ ಏನಂದ್ರೆ ಹಾರ್ಡ್ ಪವರ್ ಆದ್ಮೇಲೆ ಏನಂದ್ರೆ ಇಲ್ಲಿ ಸಾಫ್ಟ್ ಪವರ್. ಇವೆರಡನ್ನೂ ಕೂಡಿಕೊಂಡು ಏನಪ್ಪ ಅಂದ್ರೆ ಸ್ಮಾರ್ಟ್ ಪವರ್ ಆಗಿರುವಂತ ನಾವು ಕಾಣಲಾಗ್ತದೆ. ಯಾವ ರೀತಿ ಅಂದ್ರೆ ಹಾರ್ಡ್ ಪವರ್ ಇದೆ. ಈ ಹಾರ್ಡ್ ಪವರ್ ಅಂತಂದ್ರೆ ಯಾವುದು ಬರ್ತದೆ ಅಂದ್ರೆ ಸೈನಿಕ, ಯಾವುದು ಸೈನಿಕ ಸಂಬಂಧಪಟ್ಟಂತದ್ದು. ಮತ್ತೆ ಅಂದ್ರೆ ಆರ್ಥಿಕವಾಗಿ ಬರುವಂತದ್ದು ಏನಪ್ಪಾ ಅಂದ್ರೆ ಇದರಲ್ಲಿ ಬರ್ತದೆ. ಯಾವುದು ಹಾರ್ಡ್ ಪವರ್ ಅಲ್ಲಿ ಬರ್ತದ. ಈ ಹಾರ್ಡ್ ಪವರ್ ಅಲ್ಲಿ ಅಂತಂದ್ರೆ ಸೈನಿಕವಾಗಿರುವಂತ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ಫಾರ್ ಎಕ್ಸಾಂಪಲ್ ನೋಡ್ತೀವಿ. ಯಾವ ರೀತಿ ಅಂದ್ರೆ ನ್ಯಾಟೋ ಇದೆಲ್ಲ, ಈ ನ್ಯಾಟೋ ಎಷ್ಟಂದ್ರೆ 1949 ಅಲ್ಲಿ ಈ ನ್ಯಾಟೋ 1949 ಏನಪ್ಪ ಅಂದ್ರೆ ಇದು ಸ್ಥಾಪನೆ ಆಗ್ತದ. ಇಲ್ಲಿ ಸ್ಥಾಪನೆ ಆದಂತ ಸಂದರ್ಭದಲ್ಲಿ
ಇದು ಏನ್ ಮಾಡ್ತಂದ್ರೆ ಇಡೀ ಪ್ರಪಂಚದ ಮೇಲೆ ಏನ್ ಮಾಡ್ತದ ಆ ಪ್ರಭಾವ ಬೀರ್ತದ. ಅಂದ್ರೆ ಆ ಆರ್ಡ್ ಪವರ್ ಪ್ರಭಾವ ಬೀರುವಂತ ಯಾವ ರೀತಿ ಅಂದ್ರೆ ತನ್ನ ಸೈನ್ಯದ ಪ್ರವೇಶನ ಮಾಡುವಂತದನ್ನ ನಾವು ಕಾಣ್ತೇವೆ. ಅಂದ್ರೆ ಏನಂದ್ರೆ ಅಲ್ಲಿ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಆ ಜ್ಞಾಟವನ್ನು ನೋಡಿದ್ರೆ ಎಲ್ಲಾ ಜನರನ್ನಂದ್ರೆ ಹೆದರುವಂತ ಒಂದು ವ್ಯವಸ್ಥೆನ ಜ್ಞಾಟದಲ್ಲಿ ನಾವು ಕಾಣಲಾಗ್ತದೆ. ಮತ್ತು ಆರ್ಡ್ ಪವರ್ಗೆ ಇನ್ನೊಂದು ನಾವು ಪ್ರಮುಖವಾಗಿ ಉದಾಹರಣೆಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಇದು ಯುದ್ಧ ಅಂದ್ರೆ ಈಗಾಗಲೇ ಬಂದ್ರೆ ಪ್ರಸ್ತುತವಾಗಿ ಯುದ್ಧ ನಡೆಯುವಂತ ಕಾಣುತ್ತೆ. ಯಾವ್ದಪ್ಪ ಅಂದ್ರೆ ರಷ್ಯಾ ವರ್ಸಸ್ ಯುಕ್ರೇನ್ಗಳು ಈ ನಡೆಯುವಂತ ಯಾವ್ದು ರಷ್ಯಾ ಮತ್ತು ಉಕ್ರೇನ್. ಇದೇನಂದ್ರೆ ಇದೇನಂದ್ರೆ ಹಾರ್ಡ್ ಪವರ್ ಅಲ್ಲಿ ಬರುವಂತದನ್ನ ನಾವು ಕಾಣುತ್ತೇವೆ. ಈ ಮತ್ತೆ ನೆಕ್ಸ್ಟ್ ಏನಂದ್ರೆ ಇದರಲ್ಲಿ ಸಾಫ್ಟ್ ಪವರ್ ಅಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರ್ತಾರ. ಒಟ್ಟಿನಪ್ಪ ಅಂದ್ರೆ ಇವೆಲ್ಲ ಹಾರ್ಡ್ ಪವರ್ ಸಾಫ್ಟ್ ಪವರ್ ಅಂತಂದ್ರೆ ಇಡೀ ದೇಶದ ಮೇಲೆ ಏನಂತಾರೆ ಇಲ್ಲಿ ಪ್ರಭಾವ ಬೀರಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಕಾಣ್ತೀವಿ. ಇಲ್ಲಿ ಈ ಸಾಫ್ಟ್ ಪವರ್ ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಏನಂತಂದ್ರೆ ಇಲ್ಲಿ ಪ್ರಮುಖ ಅಂದ್ರೆ ಕಲ್ಚರ್ ಯಾವುದು ಸಂಸ್ಕೃತಿ. ಈ ಸಾಫ್ಟ್ ಪವರ್ ಗೆ ಸಂಬಂಧಪಟ್ಟಂತೆ ಈ ಸಂಸ್ಕೃತಿಯನ್ನು ನಾವು ಕಾಣ್ತೀವಿ. ಸಂಸ್ಕೃತಿ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಈಗಾಗಲೇ ಬಾಲಿವುಡ್ ಮತ್ತೇನಂದ್ರೆ ಹಾಲಿವುಡ್ ಇವೆಲ್ಲ ಮತ್ತೇನಂದ್ರೆ ಟಾಪ್ ಇತರೆ ಫಿಲ್ಮ್ಗಳೇನಪ್ಪ ಅಂದ್ರೆ ತಮ್ಮ ಸಂಸ್ಕೃತಿಗಳೇನಪ್ಪ ಅಂದ್ರೆ ಜನರ ಮೇಲೆ ಬಿತ್ತಿ ಆ ಜನರ ಮೇಲೆ ಅಂದ್ರೆ ಪ್ರಭಾವ ಬೀರುವಂತ ಒಂದು ವ್ಯವಸ್ಥೆನ ಕಾಣಲಾಗ್ತದೆ. ಮತ್ತೆ ಈ ಸಾಫ್ಟ್ ಪವರ್ ಸಂಬಂಧಪಟ್ಟಂತೆ ರಾಜಕೀಯವಾಗಿ ರಾಜಕೀಯವಾಗಿ ಏನಂದ್ರೆ ಜನರ ಮೇಲೆ ಯಾವ ರೀತಿ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತೇಳಿ ಜನರ ಮೇಲೆ ಇದು ಮಾಡುವಂತದ್ದು. ಮತ್ತೆ ಮಾನವ ಹಕ್ಕುಗಳನ್ನು ಏನ್ ಮಾಡ್ತೀವಿ ನಾವು ರಕ್ಷಣೆ ಮಾಡುತ್ತೀವಿ. ಮಾನವ ಹಕ್ಕುಗಳನ್ನಂತಾರೆ ರಕ್ಷಣೆ ಮಾಡುತ್ತೀವಿ ಅಂತ ಹೇಳಿ ಈ ರೀತಿ ಹೇಳಿರುವಂತ ನಾವು ಕಾಣಲಾಗ್ತದೆ. ಈ ಸಾಫ್ಟ್ ಪವರ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಶಶಿ ತರೂರ್ ವಿದೇಶಾಂಗ ಮಿನಿಸ್ಟರ್ ಇದ್ರು. ಅವರು ಏನಂತಂದ್ರೆ ಈ ಸಾಫ್ಟ್ ಪವರ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ದೇಶದ ಸಂಸ್ಕೃತಿ ಆಗಿರುವಂತದ್ದು, ಪ್ರಜಾಪ್ರಭುತ್ವ ಆಗಿರುವಂತದ್ದು, ಇಲ್ಲಿರುವಂತ ಆಚಾರ ವಿಚಾರಗಳೇನಪ್ಪ ಅಂದ್ರೆ ಅವರು ಸಾಫ್ಟ್ ಪವರ್ ಅಲ್ಲಿ ತಿಳಿಸಿರುವಂತದ್ದನ್ನು ನಾವು ಕಾಣಲಾಗ್ತದೆ. ಈ ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಇಡೀ ಒಂದು ದೇಶಕ್ಕೆ ಏನಪ್ಪ ಅಂದ್ರೆ ಇದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಏನಂದ್ರೆ ಕೆಲಸ ಮಾಡಿ ತಮ್ಮದೇ ಆದಂತ ಒಂದು ಸುಭದ್ರವಾದಂತ ರಾಜ್ಯವನ್ನು ಕಟ್ಟಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಕಾಣ್ತೇವೆ. ಇಲ್ಲೋದ್ರೆ ಯಾವಂದ್ರೆ ಸ್ಮಾರ್ಟ್ ಪವರ್ ಅಂದ್ರೆ ಹಾರ್ಡ್ ಪವರ್ ಪ್ಲಸ್ ಸಾಫ್ಟ್ ಪವರ್. ಇಲ್ಲಂದ್ರೆ ಯಾವ ರೀತಿ ಅಂದ್ರೆ ಪ್ರಮುಖವಾಗಿ ಇದಾಗ್ತದೆ. ಯಾವ್ದು ರೀತಿ ಅಂದ್ರೆ ಜನರಿಗೆ ಏನಪ್ಪಾ ಅಂದ್ರೆ ಬೆದರಿಕೆಯನ್ನು ಉಡಿಸುವಂತದ್ದು, ಇನ್ನೊಂದಂದ್ರೆ ಅವರ ಜೊತೆ ಏನಪ್ಪಾ ಅಂದ್ರೆ ಸಹಕಾರವಾದಂತ ರೀತಿಯಲ್ಲಿ ಇಲ್ಲಿ ಕಾಣುವಂಥದ್ದು ನಾವು ಕಾಣಲಾಗ್ತದೆ. ಇನ್ನೊಂದು ಈ ಸಾಫ್ಟ್ ಪವರ್ ಅಲ್ಲಿ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಏನಪ್ಪಾ ಅಂದ್ರೆ ಡೆವಲಪ್ ಇರುವಂತ ದೇಶಗಳಿಗೆ ಏನ್ ಮಾಡ್ತಾರ ಅಂತಂದ್ರೆ ಅಭಿವೃದ್ಧಿಶೀಲ ದೇಶಗಳು ಏನ್ ಮಾಡ್ತಾವ ಸಾಲವನ್ನು ಕೊಡ್ತವೆ. ಯಾಕೆ ಸಾಲವನ್ನು ಕೊಡ್ತಾವ ಅಂತಂದ್ರೆ ತಮ್ಮ ದೇಶದ ಒಂದು ಉಳಿವಿಗಾಗಿ ಏನ್ ಮಾಡ್ತಾರ ಇಲ್ಲಿ ಇಂಡೈರೆಕ್ಟ್ ಆಗಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆನ ನಾವು ಕಾಣ್ತೀವಿ. ಈ ರೀತಿಯಿಂದ ಏನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂದ್ರೆ ತಮ್ಮೆಲ್ಲರಿಗೂ ಏನಂದ್ರೆ ಒಂದು 3-4 ತಾಸು ಏನಪ್ಪಾ ಅಂದ್ರೆ ಸ್ಟಡಿ ಮಾಡಿ ಈ ಸಮಯ ಏನಪ್ಪಾ ಅಂದ್ರೆ ತಮ್ಮಲ್ಲಿ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಆ ಸಮಯ ಏನಪ್ಪಾ ಅಂದ್ರೆ ಉಳಿಸುವಂತ ಒಂದು ಪ್ರಯತ್ನ ಏನಪ್ಪಾ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ಮಾಡಿರುವಂತ ನಾವು ಕಾಣಲಾಗ್ತದೆ. ಒಟ್ಟಂದ್ರೆ ಈ ನಮ್ಮ ಲಕ್ಷ್ಮೀ ಸ್ಪರ್ಧಾ ಚಾನೆಲ್ ಎಂದ್ರೆ ಇದು ಸಣ್ಣ ಚಾನೆಲ್, ಬಟ್ ಏನಂತಂದ್ರೆ ಇದು ನಾವು ಒಳ್ಳೆ ಆದಂತ ಕಾಂಟೆಂಟ್ ಗಳನ್ನು ಕೊಡ್ತಿದ್ದೇವೆ. ಯಾಕಂದ್ರೆ ಪಿ ಲೆಕ್ಚರ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್, KCET ನೆಟ್ಗೆ ಮತ್ತು KS ಲೆವೆಲ್ಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಕಾಂಟೆಂಟ್ ಗಳನ್ನ ಕೊಡ್ತಾ ಇದೀವಿ. ಇದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಏನಪ್ಪಾ ಅಂದ್ರೆ ಈ ಯೂಟ್ಯೂಬ್ ಚಾನೆಲ್ ಸ್ಥಾಪಕರಂತ ಹುರ್ಕಂದಪ್ಪ ಸರ್ ಏನಪ್ಪಾ ಅಂದ್ರೆ ಎಲ್ಲರಿಗೆ ಏನಪ್ಪಾ ಅಂದ್ರೆ ಅವಕಾಶ ಸಿಗಲಿ, ಇದನ್ನ ಸದ್ಬಳಕೆ ಮಾಡಿ ಎಂಬ ಒಂದು ಉದ್ದೇಶದಿಂದ ಏನಪ್ಪಾ ಅಂದ್ರೆ ಇಲ್ಲಿ ಮಾನವಿ ತಾಲೂಕಿನಲ್ಲಿ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಸ್ಥಾಪನೆ ಮಾಡಿರುವಂತ ನಾವು ಕಾಣುತ್ತೇವೆ. ನೆಕ್ಸ್ಟ್ ಮುಂದಿನ ಸ್ಲೈಡ್ಗೆ ಹೋಗೋಣ. ಇಲ್ಲಿ ಪ್ರಮುಖವಾದಂತ ರೀತಿಯಲ್ಲಿ ಯಾಕಂದ್ರೆ ಚಳುವಳಿಗಳು ಅಂತ ಬರ್ತವೆ. ಈ ಚಳುವಳಿಗಳಲ್ಲಿ ಬಂದ್ರೆ ಆದಿ ದ್ರಾವಿಡ ಚಳುವಳಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಯಾವುದೇ ಒಂದು ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಯಶಸ್ವಿ ಆಗ್ಬೇಕಾಗಿದ್ರೆ ನಾವೇನಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ವಿಚಾರಗಳೇನಪ್ಪ ಅಂದ್ರೆ ನಮ್ಮ ಪೊಲಿಟಿಕಲ್ ಗೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಬೇಕಾಗುವಂತದ್ದು ನಾವು ಕಾಣುತ್ತೆ. ಇಲ್ಲಿ ನೋಡ್ರಿ, ಈಗಾಗಲೇ ಆದಿ ದ್ರಾವಿಡ ಚಳವಳಿಯ ಕೇಂದ್ರಗಳು ಬರ್ತವೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕಡೆ ಅಂದ್ರೆ ಈ ಸೈಡ್ ಏನಪ್ಪ ಅಂದ್ರೆ ಲೀಡರ್ಸ್ ಬರುವಂತದ್ದು ನಾವು ಕಾಣುತ್ತದೆ. ಇಲ್ಲಿ ನೋಡ್ರಿ, ಮದ್ರಾಸ್
ಅಂದ್ರೆ ಮದ್ರಾಸು ಇದು ಯಾರಿಗೆ ಸಂಬಂಧಪಡ್ತದ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ನಾವೇನಂದ್ರೆ ಈ ರೀತಿಯಾದಂತಹ ಆಪ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಅಂತಂದ್ರೆ ನಾವು ಇದಕ್ಕೆ ನೋಡೋಣ. ಇದು ಏನಪ್ಪಾ ಅಂದ್ರೆ ಮದ್ರಾಸ್ ಏನಂದ್ರೆ MS ರಾಜ ಬರ್ತಾನೆ. ನೆಕ್ಸ್ಟ್ ಹೈದರಾಬಾದ್ ಅಂತಂದ್ರೆ ಬಿಹಾರ್ ವರ್ಮ ಬರ್ತಾನೆ ಲೀಡರ್. ನೆಕ್ಸ್ಟ್ ಮೈಸೂರಿಗೆ ಮುರುಗೇಶ್ ಪಿಳ್ಳೆ ಬರ್ತಾನೆ. ಯಾರ? ಮುರುಗೇಶ್ ಪಿಳ್ಳೆ ಬರ್ತಾನೆ. ಆಮೇಲೆ ನೆಕ್ಸ್ಟ್ ನಾಲ್ಕು ಅಂದ್ರೆ ವಿಠಲ್ ರಾವ್ಜಿ ಅಂತೇಳಿ. ಯಾರು? ವಿಠಲ್ ರಾಜ್. ಈ ಆಧಾರ ಮೇಲೆ ಏನಂದ್ರೆ ನಾವು ಇದು ನೋಡ್ಬೇಕಾಗ್ತದ. ಅಂದ್ರೆ ಇದಕ್ಕೆ ನೇರವಾದಂತ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿ ಇದನ್ನೇನಂದ್ರೆ ಉಲ್ಟಾ ಹೋಗಿರುವಂತ ನಾವು ಕಾಣಲಾಗ್ತದೆ. ಈ ರೀತಿ ನೋಡಿದಾಗ ಏನಂದ್ರೆ ಇದು ಆನ್ಸರ್ ಆಗಿರುವಂತ ನಾವು ಕಾಣ್ತೀವಿ. ನೆಕ್ಸ್ಟ್ ಇನ್ನ ಉಳಿದ ಒಂದು ವಿಚಾರಗಳೇನಪ್ಪ ಅಂದ್ರೆ ಇಲ್ಲಿ ಕೆಸೆಟ್ ಸ್ಪರ್ಧಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಒಂದು ಉತ್ತಮವಾದಂತ ರೀತಿಯಲ್ಲಿ ಏನಂದ್ರೆ ನಾವು ನೋಡುವಂತದ್ದು. ಯಾಕಂದ್ರೆ ಅರ್ಥಶಾಸ್ತ್ರ ಕೃತಿಗೆ ಸಂಬಂಧಪಡದಂತೆ ಅಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಡದಂತೆ ನಿಮ್ಗೆ ಈಗಾಗಲೇ ಎಲ್ಲಾ ಮಾಹಿತಿ ಇರುತ್ತದೆ. ಬಟ್ ಅದರಲ್ಲಿ ಏನಂದ್ರೆ ಅರ್ಥಶಾಸ್ತ್ರ ಕೃತಿಯಲ್ಲಿರುವಂತ ಪ್ರಮುಖವಾದಂತ ಹುದ್ದೆಗಳು, ಆ ಹುದ್ದೆಗಳ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಇಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ಎಕ್ಸಾಮ್ ನಲ್ಲಿ ಕೇಳಿದಾಗ ನಾವೇನಂದ್ರೆ ಭಯಭೀತರಾಗ್ತೀವಿ. ಅಂದ್ರೆ ಈಗಾಗಲೇ ಅಂದ್ರೆ ಸಪ್ತಾಂಗ ಸಿದ್ಧಾಂತ ಆಗಿರುವಂತದ್ದು, ಮಂಡಲ ಸಿದ್ಧಾಂತ ಆಗಿರುವಂತದ್ದು, ಈ ರೀತಿ ಎಲ್ಲ ನಿಮ್ಗೆಲ್ಲ ಮಾಹಿತಿ ಇರ್ತದೆ. ಬಟ್ ಹುದ್ದೆ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಏನಪ್ಪ ಅಂದ್ರೆ ಇಲ್ಲಿ ಸಮಸ್ಯೆ ಆಗಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಅರ್ಥಶಾಸ್ತ್ರ ಕೃತಿಯಲ್ಲಿ ಯಾವಪ್ಪ ಅಂದ್ರೆ ಅರ್ಥಶಾಸ್ತ್ರ ಕೃತಿಯಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಯಾವುದು ಅಂದ್ರೆ ಯಾವ ಈ ವಿಷಯಕ್ಕೆ ಸಂಬಂಧಪಡ ಅಂದ್ರೆ ಇಲ್ಲಿ ಅಕ್ಷಪಟಲ ಅಂದ್ರೆ ಏನಂತ ಕೇಳಂತಂದ್ರೆ ಅರ್ಥಶಾಸ್ತ್ರ ಕೃತಿಯಲ್ಲಿ ಅಕ್ಷಪಟಲ ಎಂದರೆ ಅನ್ನುವಂತ ರೀತಿ ಕೇಳಿದಾಗ ಏನಪ್ಪ ಅಂದ್ರೆ ಇಲ್ಲಿ ನಾವು ನೇರವಾದಂತ ಉತ್ತರಕ್ಕೆ ಹೋಗೋಣ. ಇಲ್ಲಿ ಅಂದ್ರೆ ದಾಖಲೆ ಲೆಕ್ಕಪತ್ರ ಕಚೇರಿಗೆ ಏನಂದ್ರೆ ಅಕ್ಷಪಟಲ ಅನ್ನುವಂತ ರೀತಿ ಲೆಕ್ಕ ಅಂದ್ರೆ ಈತ ಅಧಿಕಾರಿ ಆಗಿರ್ತಾನೆ. ಇಲ್ಲಿ ಗುಪ್ತಚಾರ ಕೇಂದ್ರ ಕಚೇರಿಗೆ ಅಂತಂದ್ರೆ ಸಂದೀಕ್ಷಾ. ಯಾರ? ಸಂದೀಕ್ಷಾ ಇವರು ಅಧಿಕಾರಿಗಳಾಗಿರ್ತಾರೆ. ಮತ್ತೆ ರಕ್ಷಣಾ ಕೇಂದ್ರ ಕಚೇರಿ ಅಂದ್ರೆ ಪ್ರಮುಖ ಆಗಿ ಏನಪ್ಪ ಅಂದ್ರೆ ಪಾಲ್ ರಕ್ಷಕ ಅಂತೇಳಿ ಹೇಳಲಾಗ್ತದೆ. ಮತ್ತು ಇಲ್ಲಿ ದುರ್ಗ ನಿಯಂತ್ರಣಕ್ಕೆ ಏನಂದ್ರೆ ದುರ್ಗ ಪಾಲಕ. ಯಾವುದು? ದುರ್ಗ ಪಾಲಕ ಅಂತೇಳಿ ಅಂದ್ರ ಈ ರೀತಿಯಾದಂತ ಪ್ರಮುಖವಾದಂತ ಹುದ್ದೆಗಳ ಬಗ್ಗೆ ಗೊತ್ತಾಯ್ತು. ಇನ್ನ ಉಳಿದ ಹುದ್ದೆಗಳು ಅಂದ್ರೆ ಉಳಿದ ಹುದ್ದೆಗಳಿಗೆ ನಾವು ಸಂಬಂಧಪಡದಂತೆ ನೆಕ್ಸ್ಟ್ ಇಲ್ಲಿ ನೋಡೋಣ. ಯಾವ ರೀತಿ ಅಂದ್ರೆ ನಮಗೆ ಪ್ರತಿಯೊಂದು ವಿಚಾರಗಳು ಅರ್ಥಶಾಸ್ತ್ರದಲ್ಲಿರುವಂತ ಹುದ್ದೆಗಳ ಬಗ್ಗೆ ಅಂತಂದ್ರೆ ಈಗಾಗಲೇ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಅಂತಂದ್ರೆ ತಮ್ಮದಾದಂತ ರೀತಿಯಲ್ಲಿ ಕಾಣಲಾಗ್ತದೆ. ಅಂದ್ರೆ ಇವರ ಒಂದು ಕೃತಿ ಇದಲ್ಲ, ಮತ್ತೆ ಈಗಾಗಲೇ ಮೆಕಲವರ ಒಂದು ಕೃತಿ ಇರುವಂತ ವಿಚಾರಗಳೇನಪ್ಪ ಅಂದ್ರೆ ಹೋಲಿಕೆ ಮಾಡುವಂತ ಒಂದು ವ್ಯವಸ್ಥೆನ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ರತಿಯೊಂದು ಹುದ್ದೆಗಳ ಬಗ್ಗೆ ಪ್ರತಿಯೊಂದು ಹುದ್ದೆಗಳಿದ್ದಾವೆ ನೋಡ್ರಿ. ಇಷ್ಟು ಹುದ್ದೆಗಳು ಇಷ್ಟು ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಇಲ್ಲಿ ಯಾವ ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ಈ ಹುದ್ದೆಗಳಿಗೆ ಇವರು ಈ ಹುದ್ದೆ ಎಲ್ಲಿ ಕೆಲಸ ಮಾಡ್ತಾ ಅನ್ನೋದ್ರ ಬಗ್ಗೆ ನಮ್ಗೆ ಪರಿಪೂರ್ಣವಾದಂತ ಮಾಹಿತಿ ಬೇಕಾಗ್ತದೆ. ಯಾಕಂದ್ರೆ ನಾವೇನಂದ್ರೆ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗುವಂತದ್ದಲ್ಲ. ಇಲ್ಲಿ ಏನಂದ್ರೆ ನಾವು ಪರಿಪೂರ್ಣವಾದಂತ ರೀತಿಯಲ್ಲಿ ಇಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಯಾವ್ದಂದ್ರೆ ಗ್ರಾಮ ಭಾತೃಕ ಅಂತೇಳಿ ಅಂದ್ರೆ ಈಗಾಗಲೇ ಅಂದ್ರೆ ಗ್ರಾಮದ ಯಾವುದು ಗ್ರಾಮದಲ್ಲಿ ಸರ್ಕಾರದಿಂದ ನಿಯೋಜಿತಗೊಂಡ ನಿಯೋಜಿತಗೊಂಡ ಸೇವಕ ಅಂತೇಳಿ ನಿಯೋಜಿತಗೊಂಡ ಸೇವಕ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮವನ್ನೇನಂದ್ರೆ ಒಂದು ರಕ್ಷಣೆ ಮಾಡುವಂತ ಒಬ್ಬ ಸೇವಕನಾಗಿರ್ತಾನೆ. ಇಡೀ ಗ್ರಾಮವನ್ನು ಏನ್ ಮಾಡ್ತಾನೆ ಶಿಸ್ತಿನಿಂದ ಕಾಪಾಡುವಂತ ಒಂದು ವ್ಯವಸ್ಥೆಯನ್ನು ಯಾರಂದ್ರೆ ಗ್ರಾಮ ಭಾತೃಕ ಮಾಡ್ತಾನೆ. ನೆಕ್ಸ್ಟ್ ಅಂದ್ರೆ ಸಮಹಾತೃ ಅಂತಂದ್ರೆ ಈ ಐತೇನಂದ್ರೆ ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡುವಂತ ವ್ಯಕ್ತಿ. ಅಂದ್ರೆ ಟ್ಯಾಕ್ಸ್ ಏನ್ ಮಾಡ್ತಾನ ಸಂಗ್ರಹ ಮಾಡುವಂತ ವ್ಯಕ್ತಿ ಕಾಣ್ತಾನೆ. ಇತ್ತೇನಂದ್ರೆ ಗೋಪ ಅಂತೇಳಿ 5 ಮತ್ತು 10 ಗ್ರಾಮಗಳ ಮೇಲ್ವಿಚಾರಕ ಆಗಿರ್ತಾನೆ. ಅಂದ್ರೆ ಯಾವ ರೀತಿ ಅಂದ್ರೆ ಈತ ಇಡೀ ಗ್ರಾಮವನ್ನು ರಕ್ಷಣೆ ಮಾಡುವಂತದ್ದು, ಮತ್ತೆ ಜನಗಣತಿಯನ್ನ ಮಾಡುವಂತದ್ದು, ಮತ್ತು ತೆರಿಗೆ ಸಂಗ್ರಹಕರಿಗೆ ಏನಪ್ಪ ಅಂದ್ರೆ ಇಲ್ಲಿ ಸಹಾಯ ಮಾಡುವಂತದ್ದು, ಎಲ್ಲಾ ರೀತಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಸ್ಥಾನಿಕ ಅಂದ್ರೆ ಈತ ತಾಲೂಕು ಅಧಿಕಾರಿ. ಯಾರು? ತಾಲೂಕಿನ ಅಧಿಕಾರಿ. ಅಂದ್ರೆ ಈಗಾಗಲೇ ಬಂದ್ರೆ ರಾಜ್ಯದ ನ್ಯಾಯ ಆಗಿರ್ಬೋದು,
ರಾಜ್ಯದಲ್ಲಿರುವಂತ ಆದಾಯ ಆಗಿರುವಂತದ್ದು, ನ್ಯಾಯ ಆಗಿರುವಂತದ್ದು, ಇವೆಲ್ಲದರ ಬಗ್ಗೆ ಏನಪ್ಪಾ ಅಂದ್ರೆ ಗಮನ ಹರಿಸ್ತಾನ ಅನ್ನುವಂತ ಇದು ಕಾಣಲಾಗ್ತದೆ. ಇಲ್ಲಿ ಈ ರೀತಿ ಆದ್ಮೇಲೆ ಅಂದ್ರೆ ಸತ್ರಿನ ಅಂತೇಳಿ, ಅಂದ್ರೆ ಈ ಸತ್ರಿನ ಅಂತಂದ್ರೆ ಇವರು ಬರ್ತಾರೆ ಯಾವ್ದಪ್ಪ ಅಂದ್ರೆ ಸಾಮಾಜಿಕ ಸಾಮಾಜಿಕ ಮತ್ತು ಇದಕ್ಕೆ ಯಾವ್ದಂತಂದ್ರೆ ಆಹಾರ ಇವರು ಯಾವ್ದಂದ್ರೆ ಆಶ್ರಮಗಳಿಗೆ, ಅಂದ್ರೆ ಆಶ್ರಮ ಮತ್ತೆ ಇನ್ನೊಂದೇನಂದ್ರೆ ಆಶ್ರಮ ಆಗಿರುವಂತದ್ದು, ಮತ್ತೆ ಅನ್ನದಾನ, ಇವೆಲ್ಲದಕ್ಕೆ ಏನಪ್ಪಾ ಅಂದ್ರೆ ಪ್ರಮುಖವಾದಂತ ನಿರ್ವಹಣಾ ಅಧಿಕಾರಿ ಆಗಿರ್ತಾರೆ, ನಿರ್ವಹಣಾ ಅಧಿಕಾರಿ. ಇಲ್ಲಿ ಈ ರೀತಿ ಇವರು ತನ್ನದಾದಂತ ರೀತಿಯಲ್ಲಿ ಅಂದ್ರೆ ಕೆಲಸ ಮಾಡುವಂತ ಪ್ರಮುಖವಾದಂತ ಅಧಿಕಾರಿ ಆಗಿರ್ತಾನೆ. ರಸಾದ ಅಂತಂದ್ರೆ ಇವರು ಯುದ್ಧದ ಸಂದರ್ಭದಲ್ಲಿ ಸೈನ್ಯಕ್ಕೆ ಆಹಾರವನ್ನು ಕೊಡುವಂತ ಅಧಿಕಾರಿಗಳಿರ್ತಾರೆ. ಅಂದ್ರೆ ಆಹಾರವನ್ನು ಪೂರೈಕೆ ಮಾಡುವಂತದ್ದು ಯಾವುದು, ಆಹಾರವನ್ನು ಪೂರೈಕೆ ಮಾಡುವಂತ ಅಧಿಕಾರಿಗಳು. ಯುದ್ಧದ ಸಂದರ್ಭದಲ್ಲಿ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಇವರೆಲ್ಲ ಮಾಡ್ತಾರೆ. ಇಲ್ಲಿ ಉದಾಸ್ಥಿತ ಅಂತಂದ್ರೆ ಇವ್ರು ಬರ್ತಾರೆ, ಯಾರಂತಂದ್ರೆ ತನಿಖಾಧಿಕಾರಿ, ಅಂದ್ರೆ ತನಿಖಾ ಅಧಿಕಾರಿ. ಇಲ್ಲಿ ತನಿಖಾಧಿಕಾರಿ ಅಂತಂದ್ರೆ ಈಗಾಗಲೇ ಕೆಳ ಹುದ್ದೆಯಲ್ಲಿರುವಂತ ಅಧಿಕಾರಿಗಳ ಮೇಲೆ ಅಂದ್ರೆ ಅಬ್ಸರ್ವ್ ಮಾಡಿ ಅವರ ವರ್ತನೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಏನಂದ್ರೆ ಇವರು ಮಾಡ್ತಾರೆ. ಇಲ್ಲಿ ತೀಕ್ಷಣ ಅಂತಂದ್ರೆ ಗುಪ್ತಚಾರ ಅಧಿಕಾರಿ, ಅಂದ್ರೆ ಗುಪ್ತಚಾರಿ. ಇವ್ರು ಏನ್ ಮಾಡ್ತಾರೆ, ಇಡೀ ರಾಜ್ಯದಲ್ಲಿರುವಂತ ಸೀಕ್ರೆಟ್ ಮಾಹಿತಿಯನ್ನು ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಾಜನಿಗೆ ತಲುಪಿಸುವಂತದ್ದು ವ್ಯವಸ್ಥೆ ಮಾಡ್ತಾರೆ. ಇವ್ರೇನಂದ್ರೆ ಮಾರು ವೇಷದಲ್ಲಿ ಹೋಗಿ ಅಲ್ಲಿರುವಂತ ಸೀಕ್ರೆಟ್ ಮಾಹಿತಿಯನ್ನು ತೆಗೆದುಕೊಂಡ್ರೆ ರಾಜ್ಯದ ಒಂದು ಸುರಕ್ಷಿತ ದೃಷ್ಟಿಯಿಂದ ರಾಜನಿಗೆ ಮಾಹಿತಿಯನ್ನು ಕಳಿಸುವಂತ ವ್ಯಕ್ತಿ. ಇವರು ಪೋರ್ ಅಂತಂದ್ರೆ ನಗರಾಡಳಿತದ ಮುಖ್ಯಸ್ಥ, ಯಾವ್ದು ನಗರಾಡಳಿತ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ನಗರಾಡಳಿತ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಮಾಹಿತಿಗಳನ್ನು ಇವರು ಇರ್ತಾರೆ. ಇದಕ್ಕೆ ನ್ಯಾಯವಾಗಿರ್ಬೋದು, ಆಡಳಿತ ಎಲ್ಲವೂ ಇವರಿಗೆ ಸಂಬಂಧ. ರಾಷ್ಟ್ರೀಯ ಅಂತಂದ್ರೆ ರಾಜ್ಯದ ಪ್ರಾದೇಶಿಕ ಅಧಿಕಾರಿ ಆಗಿರ್ತಾರೆ. ಅಂದ್ರೆ ಈಗಾಗಲೇ ಅಂದ್ರೆ ರಾಜ್ಯ ಆಗಿರ್ಬೋದು ಅಂದ್ರೆ ಪ್ರಾಂತ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಎಲ್ಲ ವಿಚಾರಕ್ಕೆ ತೆರಿಗೆ ಸಂಬಂಧಪಟ್ಟಂತ ಆಗಿರ್ಬೋದು, ಎಲ್ಲವೂ ನೆನಪಾದ್ರೆ ಇಲ್ಲಿ ಇವರ ಅಧೀನದಲ್ಲಿ ಬರುವಂತ ವ್ಯಕ್ತಿ ಆಗಿರ್ತಾರೆ. ಇನ್ನೊಂದೇನಂದ್ರೆ ಸಮಹಾತೃ. ಇಲ್ಲಿ ಸಮಹಾತೃ ಅಂತಂದ್ರೆ ಇವರು ಇದು ಬರ್ತದೆ ಯಾವ್ದಪ್ಪ ಅಂದ್ರೆ ಕಂದಾಯದ ಅಧಿಕಾರಿ. ಕಂದಾಯದ ಅಧಿಕಾರಿಯಾಗಿ ಬರ್ತಾರೆ. ಕಂದಾಯ ಅಂದ್ರೆ ಈಗಾಗಲೇ ಫೈನಾನ್ಸಿಯಲ್ ಮಿನಿಸ್ಟರ್ ಅಂತ ಹೇಳ್ತವಲ್ಲ, ಫೈನಾನ್ಸಿಯಲ್ ಮಿನಿಸ್ಟರ್ ಅಂತಂದ್ರೆ ಇವರು ಎಲ್ಲಾ ರೀತಿಯಾದಂತಹ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇವರು ನೋಡುವಂತ ಅಧಿಕಾರಿ ಆಗಿದ್ದಾರೆ. ಸನ್ನಿಧಾತೃ ಅಂದ್ರೆ ಖಜಾಂಚಿ, ಅಂದ್ರೆ ಇಲ್ಲಿ ಧನ ಅಧಿಕಾರಿ ಅಂತ ಹೇಳಿ. ಅಂದ್ರೆ ಈಗಾಗಲೇ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಣ ಆಗಿರುವಂತದ್ದು, ರತ್ನಗಳಾಗಿರುವಂತದ್ದು, ದವಸ ಧನಗಳಾಗಿರುವಂತದ್ದು, ಇವು ಏನಂದ್ರೆ ಇವರು ರಕ್ಷಣೆ ಮಾಡುವಂತ ಅಧಿಕಾರಿ ಆಗಿದ್ದಾರೆ. ದೂತ ಅಂತಂದ್ರೆ ಯಾರು, ರಾಯಭಾರಿ. ಇದೆ ಈಗಾಗಲೇ ನಿಮ್ಗೆನೆ ಗೊತ್ತಿರುವಂತದ್ದು ನಾವು ಕಾಣುತ್ತೆ, ಅಂದ್ರೆ ಅಂಬಾಸಿಡರ್. ಇವ್ರೇನಂದ್ರೆ ರಾಜ್ಯದ ಪ್ರತಿನಿಧಿಯಾಗಿ ಬೇರೆ ರಾಜ್ಯಗಳಿಗೆ ಹೋಗಿ ಏನಪ್ಪಾ ಅಂದ್ರೆ ಅಲ್ಲಿ ಕೆಲವು ವಿಚಾರಗಳನ್ನ ವಿನಿಮಯ ಮಾಡುವಂತ ಒಬ್ಬ ಅಧಿಕಾರಿ ಆಗಿರ್ತಾನೆ. ಅಂದ್ರೆ ಇನ್ನೊಂದು ಒಂದು ಪ್ರಶ್ನೆ ನಿಮಗೆ ಯಾವ್ದಂತಂದ್ರೆ, ರಾಯಭಾರತ್ತು ಯಾವಾಗ ರದ್ದಾಗುತ್ತದೆಯೋ ಆಗ ಯುದ್ಧ ಆಗುತ್ತದೆ ಅಂತೇಳಿ ಈ ಮಾತನ್ನಂದ್ರೆ ಯಾರು ಹೇಳ್ಯಾರ ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಅಂತರ್ಪಾಲಕ ಅಂತೇಳಿ ಅಂದ್ರೆ ಗಡಿ ರಕ್ಷಣಾ ಅಧಿಕಾರಿ, ಅಂದ್ರೆ ಗಡಿ ರಕ್ಷಣೆ ಮಾಡುವಂತ ಅಧಿಕಾರಿ, ಈ ಊರೇನಪ್ಪ ಅಂದ್ರೆ ಮಾಡುವ ಅಧಿಕಾರಿ. ಈ ಊರೇನಂದ್ರೆ ಈಗಾಗಲೇ ಅಂದ್ರೆ ನಾವು ಇದನ್ನ BSF ಅಂತವಲ್ಲ, BSF ಅಂದ್ರೆ ಅವರ ಒಂದು ಉದ್ಯಮ ಅಂದ್ರೆ ಇವರು ಮಾಡ್ತಾರೆ. ಈಗಾಗಲೇ ವಿದೇಶಿ ಶತ್ರುಗಳು ನಮ್ಮ ದೇಶಕ್ಕೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಇವರು ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡುವಂತ ಅಧಿಕಾರಿ ಆಗಿರ್ತಾರೆ. ಈಗಾಗಲೇ ಅಂದ್ರೆ ಇವರು ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಆಡಳಿತದ ಪ್ರಾದೇಶಿಕ ಅಧಿಕಾರಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈಗಾಗಲೇ ಜನರ ಒಂದು ಸಮಸ್ಯೆಗಳು ಏನಿದಾವ ಆ ಸಮಸ್ಯೆಗಳ ಏನಂದ್ರೆ ಆಲಿಸಿ ಅದಕ್ಕೇನಪ್ಪ ಅಂದ್ರೆ ತೀರ್ಪು ನೀಡುವಂತ ಒಬ್ಬ ಪ್ರಮುಖವಾದಂತ ಅಧಿಕಾರಿ ಆಗಿರ್ತಾರೆ. ಈ ರೀತಿಯಿಂದ ಪ್ರತಿಯೊಂದು ಮಾಹಿತಿಗಳನ್ನಪ್ಪ ಅಂದ್ರೆ ಇಲ್ಲಿ ಹಂತವಾದಂತ ರೀತಿಯಲ್ಲಿ ನಿಮ್ಗೆ ಈ ರೀತಿ ಸ್ಪಷ್ಟವಾದಂತ ರೀತಿಯಲ್ಲಿ ಅಂದ್ರೆ ನಿಮ್ಗೆ ಹೆಲ್ಪ್ ಆಗುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ 5ನೇ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಚೆಸ್ಟರ್ ಬರ್ನಾರ್ಡ್ ಅಂತಂದ್ರೆ ಇವರು ಯಾವ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಅಂದ್ರೆ ನಮ್ಮ ಕ್ಲಾಸ್ಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮಗೆ ಚೆಸ್ಟರ್ ಬರ್ನಾರ್ಡ್ ಅಂತಂದ್ರೆ ನೆನಪು ಬಂದ್ಬಿಡ್ತದೆ.
ಯಾಕಂದ್ರೆ ಈ ನೋಡ್ರಿ ಮಾನವ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾರು ಬರ್ತಾರ, ಎಲ್ಟನ್ ಮಯೋರು ಬರ್ತಾರೆ. ಅದೇ ರೀತಿ ಅಂದ್ರೆ ಯಾರು ಬರ್ತಾರ, ಚೆಸ್ಟರ್ ಬರ್ನಾರ್ಡ್ ಏನಪ್ಪ ಮಾನವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಒಬ್ಬ ಪ್ರಮುಖವಾದಂತ ಅಧಿಕಾರಿಗಳಾಗಿರ್ತಾರೆ. ಇವರು ಯಾವ್ದಂದ್ರೆ ಒಂದು ಸಂಸ್ಥೆ, ಒಂದು ಆಫೀಸ್ ಆಗಿರುವಂತದ್ದು. ಇಂಥದ್ರಲ್ಲಿ ಏನಪ್ಪ ಅಂದ್ರೆ ಅವರು ಯಾವ್ಯಾವ ರೀತಿಯಲ್ಲಿ ವಿಚಾರಗಳು ಇರಬೇಕು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿರುವಂತದ್ದು ನಾವು ಕಾಣ್ತೀವಿ. ಯಾವ ರೀತಿಯಾಗಿ ಇದೆ ಅನ್ನುವಂತ ರೀತಿಯಲ್ಲಿ ನೋಡಿದಾಗ ಇಲ್ಲಿ ನೋಡ್ರಿ ನಮ್ಮಲ್ಲಿ ಅಂದ್ರೆ ಅವರ ಒಂದು ಪ್ರಶ್ನೆ ಅಂದ್ರೆ ಫಸ್ಟ್ ಗಮನ ಹರಿಸಬೇಕಾದ ಅಂದ್ರೆ ಚೆಸ್ಟರ್ ಬರ್ನಾರ್ಡ್ ಪ್ರಕಾರ ಒಂದು ಔಪಚಾರಿಕ ಸಂಸ್ಥೆ ಯಾವುದು, ಒಂದು ಔಪಚಾರಿಕವಾದಂತ ಸಂಸ್ಥೆ ಇದೆಲ್ಲ ಈ ಅಸ್ತಿತ್ವಕ್ಕೆ ಬಂದಾಗ ಅಂದ್ರೆ ಒಂದು ಆಫೀಸ್ ರೆಡಿ ಆಗಿಬಿಡ್ತದೆ. ಆಫೀಸ್ ರೆಡಿ ಆದಂತ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾದಂತ ವಿಚಾರಗಳು ಇಲ್ಲಿರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಒಂದು ಔಪಚಾರಿಕ ಸಂಸ್ಥೆಗೆ ಅಂದ್ರೆ ಕ್ರಿಯೆಗೆ ಕೊಡುಗೆಯನ್ನು ನೀಡಲು ಸಿದ್ಧವಿರುವ ವ್ಯಕ್ತಿಗಳು ಇದ್ದಾರೆಯೇ ಮತ್ತು ವಿಭಿನ್ನ ಗುರಿಗಳು ಮತ್ತು ಉದ್ದೇಶಗಳು ಹೊಂದಿರುವ ವ್ಯಕ್ತಿಗಳಿವೆ ಮತ್ತು ಔಪಚಾರಿಕ ಮಾರ್ಗಗಳ ಮೂಲಕ ಮಾತ್ರ ಸಂವಹನ ನಡೆಸಲು ಇಚ್ಛಿಸುವವರು ಇದ್ದಾರೆ ಮತ್ತು ಕಾರ್ಯನಿರ್ವಾಹಕರು ಸಂಸ್ಥೆಗಳಿಂದ ಪ್ರೋತ್ಸಾಹ ಆರ್ಥಿಕತೆಯನ್ನು ನಿರ್ವಹಿಸಲು ಇಷ್ಟ ಇರುವುದಿಲ್ಲ ಅಂತ. ಇಲ್ಲಿ ನೋಡ್ರಿ ಒಟ್ಟು ನಾವೇನಂತಾರೆ ಇದರಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಅದನ್ನ ಮುನ್ನೋಡಿರ್ಬೇಕಂದ್ರೆ ಅಲ್ಲಿ ಏನಿರ್ಬೇಕಂದ್ರೆ ಕ್ರಿಯೆಗೆ ಕೊಡುಗೆ ನೀಡಲು ಸಿದ್ಧರಿರುವಂತ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಅಂದ್ರೆ ಮಾನವರು ಇರ್ತಾರಲ್ಲ ಅವ್ರ ಮಾನವರು ಏನಂದ್ರೆ ಇಡೀ ಒಂದು ಸಂಸ್ಥೆಯನ್ನು ಯಶಸ್ವಿಯಾಗಿ ಮಾಡ್ಬೇಕಾದ್ರೆ ಅಲ್ಲಿ ಏನಂತಾರೆ ಸಂಸ್ಥೆಯ ಗುರಿಗಳು ಮತ್ತೆ ಅಲ್ಲಿ ನೌಕರ ಇರುವಂತ ನೌಕರ ವರ್ಗ ನಾಗರಿಕ ಸೇವಕರು ಇರ್ತಾರ ಅವರ ಗುರಿಗಳು ಏನಿರ್ಬೇಕು ಒಂದೇ ಇರಬೇಕು. ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಅಂದರೆ ವಿಭಿನ್ನ ಇದ್ರೆ ಅದೇನಂದ್ರೆ ಒಂದು ಸಂಸ್ಥೆ ಉದ್ಧಾರ ಆಗಲ್ಲ. ಇಲ್ಲೇನಂದ್ರೆ ಗುರಿ, ಸಂಸ್ಥೆಯ ಗುರಿ ಒಂದೇ, ಆ ನಾಗರಿಕ ಸೇವನೆ ಗುರಿ ಒಂದೇ ಇರಬೇಕು ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಮತ್ತು ಇನ್ನೊಂದಂದ್ರೆ ಇಲ್ಲಿ ಪ್ರಮುಖ ಅನೌಪಚಾರಿಕ ಮಾರ್ಗಗಳ ಮೂಲಕ ಸಂಬಂಧ ನಡೆಸಲು ಇಚ್ಛಿಸುವವರು ಇದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ಸಂಸ್ಥೆ ಅಂದ್ರೆ ಔಪಚಾರಿಕ ಅಂದ್ರೆ ಫಾರ್ಮಲ್ ಆಗಿ ಕಮ್ಯುನಿಕೇಶನ್ ಮಾಡಿದಾಗ ಏನಪ್ಪ ಯಶಸ್ವಿ ಆಗುತ್ತಾರೆ. ಮತ್ತು ಇಲ್ಲಿ ಯಾವುದೇ ರೀತಿ ಅಂದ್ರೆ ಒಂದು ಸಂಸ್ಥೆ ಉತ್ತಮವಾಗಿ ಹೋಗ್ಬೇಕಾಗಿದ್ರೆ ಆ ಸಂಸ್ಥೆಯಲ್ಲಿರುವಂತ ಯಾರು ಕಾರ್ಯನಿರ್ವಾಹಕ ಅಧಿಕಾರಿ, ಈ ಕಾರ್ಯನಿರ್ವಾಹಕ ಅಧಿಕಾರಿ ಏನಪ್ಪ ಅಂದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ಅಂದ್ರೆ ಎಫಿಷಿಯನ್ಸಿ ಆಗಿ ಅಕೌಂಟಬಿಲಿಟಿ ಆಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಂದಾಗ ಮಾತ್ರ ಏನಪ್ಪ ಯಶಸ್ವಿ ಆಗ್ತದೆ. ಇಲ್ಲಾಂದ್ರೆ ಇಷ್ಟವಿರುವುದಿಲ್ಲ ಅಂತಿದೆಯಲ್ಲ ಇದು ಬರಲ್ಲ. ಬಟ್ ನೋಡಿ ಒಂದು ಸಂಸ್ಥೆಯಲ್ಲಿರುವಂತ ಒಬ್ಬ ಅಧಿಕಾರಿ ಅಂದ್ರೆ ಸಿಒ ಆಗಿರುವಂತದ್ದು ಒಟ್ಟು ಮುಖ್ಯಸ್ಥರು ಇರ್ತಲ್ಲ, ಮ್ಯಾನೇಜರ್ ಆಗಿದೆ, ಅವ್ರೇನಪ್ಪ ಇಡೀ ಸಂಸ್ಥೆ ನಂದೇ ಅಂತೇಳಿ ವಿಚಾರ ಮಾಡಿದಾಗ ಏನಪ್ಪ ಯಶಸ್ವಿಯಾದಂತ ಒಂದು ಸಂಸ್ಥೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಜನರಿಗೆ ಹೆಲ್ಪ್ ಆಗುವಂತ ಒಂದು ಕಾಣ್ತೀವಿ. ಇವರು ಚೆಸ್ಟರ್ ಬರ್ನಾರ್ಡ್ ಏನಪ್ಪ ಅಂದ್ರೆ ಇವರು ಪ್ರಮುಖವಾದಂತ ರೀತಿಯಲ್ಲಿ ಮಾನವ ಸಂಬಂಧಗಳಿಗೆ ಏನಪ್ಪ ಅಂದ್ರೆ ಆದ್ಯತೆಯನ್ನು ಕೊಡ್ತಾರೆ. ಅಂದ್ರೆ ಒಂದು ಆಡಳಿತವಿದೆಯಲ್ಲ, ಆಡಳಿತವು ಸಮಾಜದಲ್ಲಿ ಸಹಕಾರವಾದ ರೀತಿಯಲ್ಲಿ ಅಂದ್ರೆ ಕೋಆಪರೇಷನ್ ರೀತಿಯಲ್ಲಿ ಹೋಗ್ಬೇಕು ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಅಂದ್ರೆ ಇವರ ಒಂದು ಕೃತಿ ಬರೀತಾರೆ, ಯಾವ್ದಪ್ಪ ಅಂದ್ರೆ ಫಂಕ್ಷನ್ ಆಫ್ ಎಕ್ಸಿಕ್ಯೂಟಿವ್ ಅಂತೇಳಿ, ಯಾವ್ದು ಎಕ್ಸಿಕ್ಯೂಟಿವ್ ಅಂತ ಹೇಳಿ ಬರ್ತಾರೆ. ಅಂದ್ರೆ ಇಲ್ಲಿ ಆಧುನಿಕ ಒಂದು ಸಂಘಟನಾ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳೇನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಕಾಣುತ್ತೆ. ಒಟ್ಟು ಮಾನವನ ಒಂದು ಸಹಕಾರಕ್ಕೆ, ಮಾನವೀಯ ಮೌಲ್ಯಗಳಿಗೆ, ಮಾನವನಿರುವಂತ ಸ್ವಾತಂತ್ರ್ಯಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆ ಏನಪ್ಪ ಅಂದ್ರೆ ಚೆಸ್ಟರ್ ಬರ್ನಾರ್ಡ್ ಕೊಟ್ಟಿರುವಂತ ನಾವು ಇಲ್ಲಿ ಕಾಣ್ತೀವಿ. ನೋಡ್ರಿ ನೆಕ್ಸ್ಟ್ ಏನಂದ್ರೆ ಉಳಿದಂತ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಈ ಮುಂದಿನ ಸ್ಲೈಡ್ ಅಲ್ಲಿ ನೋಡ್ರಿ ನಮಗೆ ಈಗಾಗಲೇ ಅಂದ್ರೆ PC ಆಗಿರುವಂತದ್ದು, SED ಆಗಿರುವಂತದ್ದು ಇವೆಲ್ಲ ಏನಪ್ಪ ಕಾಲ್ಫಾರ್ಮ್ ಆಗ್ತಿದೆ. ಕಾಲ್ಫಾರ್ಮ್ ಆದಂತ ಸಂದರ್ಭದಲ್ಲಿ ಅಂದ್ರೆ ನಮ್ಗೆಲ್ಲ ಒಂದು ಕಾಂಪಿಟೇಟಿವ್ ಆದಂತ ಮಾಹಿತಿ ಇರಬೇಕು. ಅಂದಾಗ ಮಾತ್ರ ಏನಪ್ಪ ಅಂದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿ ನಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಉತ್ತಮವಾದಂತ ರೀತಿಯಲ್ಲಿ ಮಾಹಿತಿಗಳನ್ನು ಸಿಗಲಿಕ್ಕೆ ಹೆಲ್ಪ್ ಆಗ್ತವ. ನೋಡಿ ಈಗಾಗಲೇ ಅಮೆರಿಕದ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಈ ಸೈಡ್ ಲಿಸ್ಟ್ ಇರುವಂತದ್ದು, ಈ ಕಡೆ ಭಾರತದ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತದ್ದು. ನಾವೇನಪ್ಪ ಅಂದ್ರೆ ಇಲ್ಲಿ ಅಮೆರಿಕದ ಮೊದಲ ಅಧ್ಯಕ್ಷನಪ್ಪ ಅಂದ್ರೆ ಜಾರ್ಜ್ ವಾಷಿಂಗ್ಟನ್ ಬರ್ತಾರೆ. ಅವರು ಅಮೆರಿಕದ ರಾಷ್ಟ್ರಪಿತರಾಗಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಭಾರತ ರಾಷ್ಟ್ರ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಇರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಪ್ರಸ್ತುತವಾಗಿ ಅಂದ್ರೆ ಈಗ ಡೊನಾಲ್ಡ್ ಟ್ರಂಪ್ ಇರುವಂತದ್ದು, ಇಲ್ಲಿ ದ್ರೌಪದಿ ಮುರ್ಮು ಈಗ ಎಲ್ಲ ಪ್ರಚಲಿರುವಂತದ್ದು ಇರುವಂತದ್ದು ನಾವು ಕಾಮನ್ ಆಗಿ ಗೊತ್ತಿರಬೇಕಾಗ್ತದೆ. ಇಲ್ಲಿ ಅಮೆರಿಕದಲ್ಲಿ ಒಂದು ಆಡಳಿತ ಸ್ವಭಾವ,
ಯಾವ ರೀತಿ ಇದೆ ಅಂತಂದ್ರೆ ಪ್ರೆಸಿಡೆಂಟಲ್ ಡೆಮೋಕ್ರಸಿ ಅಂದ್ರೆ ಅಧ್ಯಕ್ಷೀಯ ಒಂದು ಪ್ರಜಾಪ್ರಭುತ್ವ ಇರುವಂತದ್ದು ನಾವು ಕಾಣುತ್ತೇವೆ. ನಮ್ಮಲ್ಲಿ ಯಾವ್ದಿದೆ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂದ್ರೆ ಸಂಸದೀಯ ಒಂದು ಪ್ರಜಾಪ್ರಭುತ್ವ ನಮ್ಮ ಭಾರತದಲ್ಲಿ ಇರುವಂತದ್ದು ಕಾಣ್ತೀವಿ. ಇಲ್ಲಿ ಅಮೆರಿಕ ಅಧ್ಯಕ್ಷರಂದ್ರೆ ಈ ಅಮೆರಿಕ ಅಧ್ಯಕ್ಷರೇನ ಅಂದ್ರೆ ಇಡೀ ಸ್ಟೇಟ್ ಅಂದ್ರೆ ಇಡೀ ರಾಜ್ಯ ಅಥವಾ ಇಡೀ ದೇಶಕ್ಕೆ ಮುಖ್ಯಸ್ಥರು ಇವರು ಆಗಿರ್ತಾರೆ, ಮುಖ್ಯಸ್ಥರಾಗಿರುವಂತ ವ್ಯಕ್ತಿ ಆಗಿರ್ತಾರೆ. ಮತ್ತು ಅದರ ಜೊತೆ ಏನಂತಂದ್ರೆ ಅಮೆರಿಕದ ಅಧ್ಯಕ್ಷರು ಇದರಲ್ಲ, ಇವರು ಏನಂತಾರೆ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ನ ಮುಖ್ಯಸ್ಥರಾಗಿ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾರೆ. ಅಂದ್ರೆ ದೇಶದ ಮುಖ್ಯಸ್ಥರೌದು ಮತ್ತೆ ಸರ್ಕಾರದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಮೆರಿಕ ಅಧ್ಯಕ್ಷರಾಗಿರ್ತಾರೆ. ಬಟ್ ಇದು ನಮ್ದೇನಪ್ಪ ಅಂದ್ರೆ ನಮ್ಮಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ಹೆಡ್ ಆಫ್ ಸ್ಟೇಟ್. ಯಾವುದು ಹೆಡ್ ಆಫ್ ಸ್ಟೇಟ್ ಅಂದ್ರೆ ಕೇವಲ ಒಂದು ರಾಜ್ಯ ಅಥವಾ ಇಡೀ ದೇಶಕ್ಕೆ ಮುಖ್ಯಸ್ಥರಾಗ ವ್ಯಕ್ತಿ ಆಗಿರ್ತಾನೆ. ಇಲ್ಲಿ ನಮ್ಮ ಅಮೆರಿಕ ಅಧ್ಯಕ್ಷದಲ್ಲಿ ಏನಂದ್ರೆ ಅಮೆರಿಕ ಅಧ್ಯಕ್ಷನ ನೇರವಾದ ಚುನಾವಣೆ ಮೂಲಕ ಇಲ್ಲಿ ಆಯ್ಕೆ ಮಾಡ್ತೀವಿ. ಬಟ್ ನಮ್ಮ ಅಂದ್ರೆ ಎಲೆಕ್ಟ್ರಾಲ್ ಕಾಲೇಜ್ ಮೂಲಕ ಆಯ್ಕೆ ಆಗ್ತಾರೆ. ಈಗಾಗಲೇ ಅಂದ್ರೆ ಸಂಸತ್ತಿನ ಸದಸ್ಯರ ಮೂಲಕ ಮತ್ತು ಎಲ್ಲಾ ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆ ಸದಸ್ಯರ ಚುನಾಯಿತ ಸದಸ್ಯರ ಮೂಲಕ ಆಯ್ಕೆ ಆಗುವಂತ ವ್ಯಕ್ತಿ ಆಗ್ತಾನೆ. ಯಾರು? ಭಾರತದ ರಾಷ್ಟ್ರಪತಿ. ಇಲ್ಲಿ ವಾಸ್ತವಿಕ ಕಾರ್ಯನಿರ್ವಹಣಾ ಅಧಿಕಾರ ಇವರಿಗೆ ಇರ್ತದೆ, ಅಮೆರಿಕ ಅಧ್ಯಕ್ಷರಿಗೆ. ಇಲ್ಲಿ ಏನಂದ್ರೆ ನಮ್ಮ ಭಾರತದ ರಾಷ್ಟ್ರಪತಿ ಅಂದ್ರೆ ಸಂವಿಧಾನಿಕ ಅಧಿಕಾರಿಯಾಗಿರ್ತಾರೆ. ಇಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ಇವರು ಅಮೆರಿಕದ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟಪ್ಪ ಅಂದ್ರೆ 4 ವರ್ಷ. 4 ವರ್ಷದಲ್ಲ ಅವ್ರೇನಂದ್ರೆ 2 ಬಾರಿ ಮಾತ್ರ ಅಮೆರಿಕದ ಅಧ್ಯಕ್ಷರಾಗೋದು. ಎಷ್ಟು? 2 ಬಾರಿ, 2 ಬಾರಿ. ಬಟ್ ಇದೇನಂದ್ರೆ ನಮ್ಮ ಭಾರತ ರಾಷ್ಟ್ರಪತಿ ಅವರ ಅಧಿಕಾರಾವಧಿ 5 ವರ್ಷ. ಇವ್ರೇನಂದ್ರೆ ಮರು ಆಯ್ಕೆಗೆ ಅವಕಾಶ ಇರ್ತದೆ. ಎಷ್ಟು ಬಾರಿ ಆದ್ರೆ ಇವರು ಆಯ್ಕೆ ಆಗುವಂತ ಅವಕಾಶ ಕಾಣ್ತದೆ. ನೆಕ್ಸ್ಟ್ ಮತ್ತೆ ಅಮೆರಿಕದ ಅಧ್ಯಕ್ಷ ಮತ್ತು ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಮತ್ತೆ ಇಲ್ಲಿ ನೋಡೋಣ. ಇಲ್ಲಿ ಪ್ರಮುಖವಾದಂತ ರೀತಿಯಲ್ಲಿ ನಮಗೇನಂದ್ರೆ ಸಂಸತ್ತಿನ ವಿಶ್ವಾಸದ ಮೇಲೆ ಅವಲಂಬಿತರಲ್ಲ. ಅಂದ್ರೆ ಇನ್ನೊಂದು ನೋಡ್ರಿ, ಅಮೆರಿಕ ದೇಶದಲ್ಲಿ ಅಮೆರಿಕ ಅಧ್ಯಕ್ಷರು ಇಲ್ಲೇನಂದ್ರೆ ಅಲ್ಲಿ ವಿಶ್ವಾಸ ಮತ್ತು ಘೋಷಣೆ ಇರ್ತದಲ್ಲ, ಇದು ಅವರಿಗೆ ಸಂಬಂಧನೇ ಇರಲ್ಲ. ನಮ್ಮಲ್ಲಿ ಏನಪ್ಪ ಅಂದ್ರೆ ಸರ್ಕಾರದ ಕಾರ್ಯನಿರ್ವಹಣೆ ಹೊಣೆಗಾರಿಕೆ ಇಲ್ಲಿ ಪ್ರಮುಖವಾಗಿ ಅವಿಶ್ವಾಸ ಒಂದು ಮತವನ್ನು ಪ್ರಜೆಗೆ ಮಾತ್ರ ನಾವು ಇಲ್ಲಿ ಬಳಕೆ ಮಾಡ್ತೀವಿ. ಇವ್ರೇನಂತಾರೆ ಸರ್ಕಾರದ ಕಾರ್ಯನಿರ್ವಹಣೆ ಹೊಣೆಗಾರಿಕೆ ಇವರಿಗೆ ಜವಾಬ್ದಾರಿ ಯಾರಿಗಿರ್ತದೆ? ಪ್ರಜೆನಿಗಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಅಮೆರಿಕ ಅಧ್ಯಕ್ಷರ ಏನಂದ್ರೆ ವೀಟೋ ಅಧಿಕಾರಿ ಇದರ ಇಲ್ಲಿ 3 ರೀತಿಯಾದಂತ ವೀಟೋವನ್ನು ಕಾಣ್ತೀವಿ. 3 ರೀತಿಯಾದಂತ ವೀಟೋ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಯಾರಂದ್ರೆ ಭಾರತದ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವೀಟೋಗಳಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇವರು ಇದು ಬರ್ತಾರೆ ಯಾವ್ದಂತಂದ್ರೆ ಕ್ವಾಲಿಫೈಡ್. ಯಾವ್ದು? ಕ್ವಾಲಿಫೈಡ್ ವೀಟೋ ಬರ್ತಾರೆ. ಯಾವ್ದು? ಕ್ವಾಲಿಫೈಡ್ ವೀಟೋ ಬರ್ತಾರೆ. ಆಮೇಲೆ ಅಂದ್ರೆ ಇದು ಬರ್ತಾರೆ ಯಾವ್ದಂತಂದ್ರೆ ಪಾಕೆಟ್ ವೀಟೋ. ಯಾವ್ದು? ಪಾಕೆಟ್ ವೀಟೋ ಬರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇನ್ನೊಂದು ಪ್ರಮುಖವಾದಂತ ವೀಟೋ ಯಾವ್ದಂತಂದ್ರೆ ಈ ವೀಟೋ ಅಂದ್ರೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿರಿ. ಇನ್ನೊಂದು ಭಾರತದ ರಾಷ್ಟ್ರಪತಿ ಇರುವಂತ ವೀಟೋ ಯಾವ್ದಂದ್ರೆ ಇದು ಅಬ್ಸಲ್ಯೂಟ್ ಪವರ್, ಸಸ್ಪೆನ್ಸ್ ಪವರ್, ಇನ್ನೊಂದಂದ್ರೆ ವೀಟೋ ಪವರ್ ಅನ್ನೋ ರೀತಿ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಭಾರತದ ಇದು ಅಮೆರಿಕನ್ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತಂದ್ರೆ ಈಗಾಗಲೇ ಒಂದು ಯುದ್ಧ ಘೋಷಣೆ ಮಾಡಬೇಕಾಗಿದ್ರೆ ಇಲ್ಲಿ ಏನಂದ್ರೆ ಸಂಸತ್ತಿನ ಯಾರಂದ್ರೆ ಕಾಂಗ್ರೆಸ್ಸಿನ ಅನುಮತಿ ಬೇಕಾಗ್ತದೆ. ಇಲ್ಲಿ ಅಂದ್ರೆ ಭಾರತದ ರಾಷ್ಟ್ರಪತಿ ಯುದ್ಧ ಘೋಷಣೆ ಮಾಡ್ಬೇಕಾದ್ರೆ ಯಾರ ಅನುಮತಿ? ಸಂಸತ್ತಿನ ಅನುಮತಿ ಬೇಕಾಗುವಂತ ಕಾಣಾಗ್ತದೆ. ಇಲ್ಲಿ ಯಾರ ಅಮೆರಿಕದ ಅಧ್ಯಕ್ಷರನ್ನ ಬಂದ್ರೆ ಅಮೆರಿಕದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಾಗಿದ್ರೆ ಯಾರು? ಇಲ್ಲಿ ಸೆನೆಟ್ನ ಅನುಮೋದನೆ ಬೇಕು. ಇಲ್ಲಿ ನಮ್ಮಲ್ಲಿ ಅಂದ್ರೆ ಭಾರತದಲ್ಲಿ ಯಾರಂತಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜ್ನ ನೇಮಕ ಮಾಡಿದ್ರೆ ಸರ್ಕಾರದ ಶಿಫಾರಸು ಅವಶ್ಯಕ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಅಂದ್ರೆ ಇಂಪೀಚ್ಮೆಂಟ್ ಅಂದ್ರೆ ಅಮೆರಿಕದ ಅಧ್ಯಕ್ಷನನ್ನು ಪ್ರತಿಷ್ಠಿತಗೊಳಿಸಬೇಕಾಗಿದ್ರೆ ಅಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಐ ಕ್ರೈಮ್ ಅಂದ್ರೆ ದೊಡ್ಡ ಅಪರಾಧ ಮಾಡಿದಾಗ ಏನಂದ್ರೆ ಅವ್ರ ಅಧಿಕಾರದಿಂದ ತೆಗೆದುಹಾಕ್ಬಹುದು. ನಮ್ಮಲ್ಲಿ ಅಂದ್ರೆ ಸಂವಿಧಾನದ ಉಲ್ಲಂಘನೆ, ಯಾವ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ರೆ ಮಾತ್ರ ಏನಪ್ಪ ಅಂದ್ರೆ ಅಧಿಕಾರದಿಂದ ತೆಗೆದುಹಾಕುವಂಥದ್ದು ಕಾರಣ ಆಗ್ತದೆ. ಇಲ್ಲಿ ಅಮೆರಿಕದಲ್ಲಿ ಏನಪ್ಪ ಅಂದ್ರೆ ಸೆಪರೇಟ್ ಪವರ್ ಅಂದ್ರೆ ಅಧಿಕಾರದ ಪ್ರತ್ಯೇಕ ಸಿದ್ಧಾಂತ. ಯಾರು ಗೊತ್ತದಲ್ಲ? ಯಾರು? ಮಾಂಟೆಸ್ಕ್ಯೂ ಪ್ರತ್ಯೇಕ ಸಿದ್ಧಾಂತ. ಇಲ್ಲಂದ್ರೆ ಈಗಾಗಲೇ ಅಂದ್ರೆ
ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನಪ್ಪ ಅಂದ್ರೆ ಅವೆಲ್ಲವೂ ಏನಾಗಿರ್ತಾವ, ಬೇರೆ ಬೇರೆ ಆಗಿರುವಂತದ್ದು ಇರುವಂತದ್ದು ಕಾರಣ. ಬಟ್ ಅಂದ್ರೆ ನಮ್ಮಲ್ಲಿ ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಇರ್ಬೋದು ಅಂದ್ರೆ ಅಂದ್ರೆ ಒಂದಕ್ಕೊಂದೇನಪ್ಪ ಅಂದ್ರೆ ಇಲ್ಲಿ ಲಿಂಕ್ ಇರುವಂತದ್ದನ್ನ ನಾವು ಕಾಣುತ್ತೇವೆ. ಅಂದ್ರೆ ಒಬ್ರಿಗೊಬ್ರು ಏನಪ್ಪ ಅಂದ್ರೆ ಸಹಕಾರ್ಯದಲ್ಲಿ ಇರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಎಮರ್ಜೆನ್ಸಿ ಅಂದ್ರೆ ಇಡೀ ದೇಶದಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತ ಅಧಿಕಾರ ಏನಪ್ಪ ಅಂದ್ರೆ ಅಮೆರಿಕ ಅಧ್ಯಕ್ಷರಿರ್ತದೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರಪತಿ ಇರ್ತಾರೆ. ಯಾವ್ದಂದ್ರೆ 352, 356, 360 ವಿಧಿಗಳ ಅನುಗುಣವಾಗಿ ಇಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂತದ್ದು ಇರ್ತದೆ. ಇಲ್ಲಿ ಒಟ್ಟಿನಲ್ಲಿ ನಮ್ಗೇನಪ್ಪ ಅಂದ್ರೆ ಅಮೆರಿಕದ ಅಧ್ಯಕ್ಷಗೆ ಭಾರತದ ರಾಷ್ಟ್ರಪತಿಗೆ ನೋಡಿದಾಗ ಏನಪ್ಪ ಅಂದ್ರೆ ಅತಿ ಪವರ್ಫುಲ್ ಇರುವಂತಹ ಅಧಿಕಾರ ಯಾರಿಗೆ ಇರ್ತದೆ ಅಂತಂದ್ರೆ ಅಮೆರಿಕ ಅಧ್ಯಕ್ಷನಿಗೆ ಇರ್ತದ ಅನ್ನೋದ್ ರೀತಿ ಕಾಣುತ್ತೆ. ಇಲ್ಲಿ ನಮ್ಮ ರಾಷ್ಟ್ರಪತಿ ಇದಾರಲ್ಲ, ಇವ್ರೇನಂದ್ರೆ ಸಂವಿಧಾನದ ಮುಖ್ಯಸ್ಥರವುದು. ಬಟ್ ಏನಂದ್ರೆ ಇಲ್ಲಿ ನೈಜವಾದಂತ ಮುಖ್ಯಸ್ಥನಂದ್ರೆ ಭಾರತದ ಪ್ರಧಾನಿ ಆಗಿರ್ತಾರೆ. ಈ ರೀತಿಯಾಗಿ ಹೋಲಿಕೆ ನಿಮಗೆ ಗೊತ್ತಿದ್ರೆ ಎಲ್ಲಾ ಕಂಪನಿಗಳು ಏನಂತಂದ್ರೆ ಈಗ ಡೈರೆಕ್ಟ್ ಆದಂತ ಕ್ವಶನ್ ಬರಲ್ಲ. ಯಾಕಂದ್ರೆ ಈ ರೀತಿ ಒಂದು ಸ್ಪಷ್ಟವಾದಂತ ರೀತಿ ನಿಮ್ಗೆ ಒಂದು ಪಿಕ್ಚರ್ ಅಂದ್ರೆ ಒಂದು ಸನ್ನಿವೇಶ ಇದ್ರೆ ನೀವು ಎಂತ ಕ್ವಶನ್ ಆದ್ರೆ ನೀವು ಹೇಳಿಕೆ ರೂಪದಲ್ಲಿ ಆಗಿರುವಂತದ್ದು ಮತ್ತೆ ಕಾನೂನು ಕ್ರಮದಲ್ಲಿ ಕೇಳುವಂತ ಸಂದರ್ಭದಲ್ಲಿ ನಿಮ್ಗೆ ಹೆಲ್ಪ್ ಆಗುವಂತದ್ದು ನಾವು ಕಾಣುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಪ್ರಮುಖವಾದಂತ ರೀತಿಯಲ್ಲಿ ಅಂದ್ರೆ ಕೀ ಪಾಯಿಂಟ್ಸ್ ಅಂತಂದ್ರೆ ಯಾವ ರೀತಿಯಾಗಿ ಇನ್ನೊಂದಂದ್ರೆ ಒಬ್ಬ ವ್ಯಕ್ತಿ ಉತ್ತಮವಾದಂತ ವ್ಯಕ್ತಿಯಾಗಿ ಸಮಾಜದಲ್ಲಿ ಆಗಿರುವಂತದ್ದು, ಇಡೀ ಪ್ರಪಂಚದಲ್ಲಿ ಆಗಿರುವಂತದ್ದು. ಆ ವ್ಯಕ್ತಿ ಏನಪ್ಪ ಅದೃಷ್ಟ ಅಂದ್ರೆ ಆ ವ್ಯಕ್ತಿ ಏನಪ್ಪ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗ್ಬೇಕಾದ್ರೆ ಆ ವ್ಯಕ್ತಿಗಳೇನಂದ್ರೆ ಇನ್ನೊಬ್ಬ ವ್ಯಕ್ತಿಗಳು ಪ್ರಭಾವ ಬೀರುವ ವ್ಯಕ್ತಿಗಳು ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಈ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ತಮ್ಮೆಲ್ಲರಿಗೂ ಅವಕಾಶ ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಯಾವ ರೀತಿ ಅಂದ್ರೆ ಪ್ರಭಾವ. ಯಾಕಂದ್ರೆ ಈ ಪ್ರಭಾವದ ಮೂಲಕ ಏನಂದ್ರೆ ಒಬ್ಬ ವ್ಯಕ್ತಿಗಳ ಉತ್ತಮವಾದಂತ ವ್ಯಕ್ತಿಗಳಾಗಿ ಇಲ್ಲಿ ಹೊರಹೊಮ್ಮುವಂತದ್ದು ಕಾಣುತ್ತದೆ. ಇಲ್ಲಿ ಯಾರಂದ್ರೆ ಜಾನ್ ರಾಲ್ಸ್ ಅವರಂದ್ರೆ ಈಗಾಗಲೇ ಇವರು ಥಿಯರಿ ಆಫ್ ಜಸ್ಟಿಸ್ ಬಗ್ಗೆ ಪ್ರಮುಖವಾದಂತಹ ಕೃತಿಯನ್ನು ಕೊಟ್ಟಿರ್ತಾರೆ. ನ್ಯಾಯದ ಬಗ್ಗೆ ಇವರು ಹೆಚ್ಚಿನ ರೀತಿ ಆದ್ಯತೆ ಕೊಟ್ಟಿರುವಂತ ವ್ಯಕ್ತಿ ಆಗಿರ್ತಾರೆ. ಈ ವ್ಯಕ್ತಿಗೆ ಇಲ್ಲಿ ಪ್ರಭಾವ ಬೀರಿದಂತ ವ್ಯಕ್ತಿಗಳಾದ್ರೆ ಕಾಂಟ್ ಬರ್ತಾನ ಮತ್ತು ಲಾಕ್ ಬರುವಂತ ವ್ಯಕ್ತಿಗಳಾಗಿರ್ತಾರೆ. ಅದೇ ರೀತಿ ಪೆರಿಯಾರ್ ರಾಮಸ್ವಾಮಿ ಅವರಿಗೆ ಒಂದು ಚಿಂತನೆಗಳು ಪ್ರಭಾವ ಬೀರಿದಪ್ಪ ಅಂದ್ರೆ ಅವರು ಅಲ್ಲಿ ತಮಿಳುನಾಡಿನಲ್ಲಿ ಬಂದ್ರೆ ಒಂದು ಸ್ವತಂತ್ರವಾದಂತಹ ಒಂದು ಜಸ್ಟಿಸ್ ಪಾರ್ಟಿ ಆಗಿರುವಂತದ್ದು ಈ ಕಟ್ಟಿ ಏನಂದ್ರೆ ತಮ್ಮದಾದಂತ ಅಲ್ಲಿ ದ್ರಾವಿಡ ಜನಾಂಗವನ್ನು ಉಳಿಸುವ ಸಲುವಾಗಿ ಏನಪ್ಪ ಅಂದ್ರೆ ಅವರು ಹೋರಾಟ ಮಾಡುವ ಕಾಣಲಾಗ್ತದೆ. ಇಲ್ಲಿ ಪ್ರಮುಖವಾದಂತಹ ಸಿದ್ಧಗಳೇನಂದ್ರೆ ಪೆರಿಯಾರ್ ರಾಮಸ್ವಾಮಿ ಅಂದ್ರೆ ಬೌದ್ಧ ತಾರ್ಕಿಕ ಚಿಂತನೆಗಳಂದ್ರೆ ಪ್ರಭಾವ ಬೀರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಜೋಸೆಫ್ ನೈಲ್ ಅಂದ್ರೆ ಈಗಾಗಲೇ ಗೊತ್ತಾಯ್ತಾರೆ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ ಇವರು ಅಮೆರಿಕದ ರಾಜಕೀಯ ಚಿಂತಕರವರು. ಇವರು ತಮ್ಮದಾದಂತ ರೀತಿಯಲ್ಲಿ ಅಂದ್ರೆ ಇಷ್ಟೆಲ್ಲ ಸ್ಮಾರ್ಟ್ ಪವರ್, ಹಾರ್ಡ್ ಪವರ್ ಅಂಡ್ ಸ್ಮಾರ್ಟ್ ಪವರ್ ಬಳಕೆ ಮಾಡ್ಬೇಕಾದ್ರೆ ಅವರಿಗೆ ಮೇಲು ಯಾವ ರೀತಿಯಾದಂತ ಪ್ರಭಾವ ಬೀರಂದ್ರೆ ಆಧುನಿಕ ಅಂತಾರಾಷ್ಟ್ರೀಯ ರಾಜಕೀಯ ತತ್ವಗಳು ಪ್ರಭಾವ ಬೀರುವಂತದ್ದು ನಾವು ಕಾಣ್ತೀವಿ. ಮತ್ತು ಗ್ರಾಮಸ್ಕಿ ಇವರಿಗೆ ಮಾರ್ಕ್ಸನ ಸಿದ್ಧಾಂತಗಳಂದ್ರೆ ಪ್ರಭಾವ ಬೀರುವಂತದ್ದು ಕಾಣ್ತೀವಿ. ಅದೇ ರೀತಿ ಜಾರ್ಜ್ ಜಗಲ್ ಅಂದ್ರೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರ ಒಂದು ವಿಚಾರಗಳ ಬಂದ್ರೆ ಈ ಜಾರ್ಜ್ ಜಗಲ್ ಪ್ರಭಾವ ಬೀರುವಂತದ್ದು ನಾವು ಕಾಣ್ತೀವಿ. ಅದೇ ರೀತಿ ಪ್ರಮುಖವಾದಂತ ರೀತಿಯಲ್ಲಿ ಅಂದ್ರೆ MN ರಾಯ್ ಇವರೇನು ತೀವ್ರತಾಗಾಮಿ ಹೌದು ಅಂದ್ರೆ ರ್ಯಾಡಿಕಲ್ ಹ್ಯುಮನಿಸಂಗೆ ಸಂಬಂಧಪಡದಂತ ವ್ಯಕ್ತಿ ಆಗಿರ್ತಾರೆ. ಇವರ ಮೇಲೆ ಪ್ರಭಾವ ಬೀರುವಂತ ಚಿಂತನೆಗಳಂತಾರೆ ಈಗಾಗಲೇ ಮಾರ್ಕ್ಸ್ ಪ್ರಭಾವ ಬೀರುತ್ತಾರೆ ಮತ್ತು ಪಾಶ್ಚಾತ್ಯ ಬೌದ್ಧಿಕರನ್ನ ಪ್ರಭಾವ ಇರ್ತಾರೆ. ಈ ರೀತಿ ಮತ್ತೆ ನೆಕ್ಸ್ಟ್ ನೋಡೋಣ. ಅಂದ್ರೆ ಇಂತಿಂತ ವಿಚಾರಗಳು ನಿಮಗೆ ಗೊತ್ತಾದ್ರೆ ಎಕ್ಸಾಮ್ ದಲ್ಲಿ ಆರಾಮಾಗಿ ಫೇಸ್ ಮಾಡೋಕೆ ಅವಕಾಶ ಇರುವಂತ ನಾವು ಕಾಣ್ತೀವಿ. ಇನ್ನೊಂದಂದ್ರೆ ಮ್ಯಾಂಟಾಸ್ಕೋ. ಯಾಕಂದ್ರೆ ಪ್ರಮುಖವಾದಂತ ರೀತಿಯಲ್ಲಿ ಈ ಪ್ರಶ್ನೆ ಆಗಿರುವಂತದ್ದು ಈ ವಿಚಾರ ಏನಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕಾಗ್ತದೆ. ಇಲ್ಲಿ ನೋಡ್ರಿ ಮ್ಯಾಂಟಾಸ್ಕೋ ಅಂತಂದ್ರೆ ಇವರ ಮೇಲೆ ಯಾವ ರೀತಿಯಾಗಿ ಯಾರು ಪ್ರಭಾವ ಬೀರಿದಾರ ಲಾಕ್ ಬೀರುತ್ತಾನೆ ಮತ್ತು ನ್ಯೂಟನ್ ಅವರು ಬೀರುವಂತದ್ದು ನಾವು ಕಾಣ್ತೀವಿ. ಅದೇ ರೀತಿ ಅರವಿಂದ್ ಘೋಷ್ ಅಂದ್ರೆ ಇವರೇನಪ್ಪ ಅಂದ್ರೆ ಈಗಾಗಲೇ ನಮ್ಮ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ಅಂದ್ರೆ ಕ್ರಾಂತಿಯನ್ನು ಹೋರಾಟ ಮಾಡ್ತಾರೆ. ಆಮೇಲೆ ಅದನ್ನ ಬಿಟ್ಟು ಏನ್ ಮಾಡ್ತಾರೆ ಪರಿವರ್ತನೆ ಆಗಿ ಆಧ್ಯಾತ್ಮಿಕ ಕಡೆಗೆ ಏನಂದ್ರೆ ಒಲವು ಹೊಂದಿರುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಪ್ರಮುಖವಾದಂತ ಅವರ ಕೃತಿ ಸಾವಿತ್ರಿ ಇಂಪಾರ್ಟೆಂಟ್ ಇರುವಂತ ಒಂದು ಕೃತಿ ಕಾಣುತ್ತೆ. ಇವರು ಯಾವ ರೀತಿಯಾಗಿ ಇವರ ಮೇಲೆ ಪ್ರಭಾವ ಬೀರವ ಅಂತಂದ್ರೆ ವೇದಾಂತಗಳು ಪ್ರಭಾವ ಬೀರವ ಮತ್ತು ರಾಷ್ಟ್ರೀಯ ಚಳವಳಿಗಳು ಪ್ರಭಾವ ಬೀರುವಂತದ್ದು ನಾವು ಕಾಣ್ತೀವಿ. ಅದೇ ರೀತಿ ಸ್ವಾಮಿ ವಿವೇಕಾನಂದ ಅವರು ಅಂದ್ರೆ ಸ್ವಾಮಿ ವಿವೇಕಾನಂದರ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತಿದ್ದಿಲ್ಲ.
ಯಾಕಂದ್ರೆ ಆಮೇಲೆ ಅವ್ರು ಏನಂದ್ರೆ ಚಿಕಾಗೋ ಸಮ್ಮೇಳನದಲ್ಲಿ ಇಡೀ ಏನಂದ್ರೆ ಫೇಮಸ್ ಆಗಿರುವಂತದ್ದು ನಿಮ್ಗೆಲ್ಲ ಗೊತ್ತು. ಅಂದ್ರೆ ಆ ವ್ಯಕ್ತಿ ಅಷ್ಟೆಲ್ಲ ಫೇಮಸ್ ಆಗ್ಬೇಕಾದ್ರೆ ಒಬ್ಬ ವ್ಯಕ್ತಿಗಳು ಪ್ರಭಾವ ಬೀರಿರ್ತಾರೆ. ಯಾರಪ್ಪ ಅಂದ್ರೆ ಶ್ರೀ ರಾಮಕೃಷ್ಣ ಪರಮಹಂಸರ ಮುಖಾಂತರ ಬಂದ್ರೆ ಒಬ್ಬ ವ್ಯಕ್ತಿ ಏನಂದ್ರೆ ಯಶಸ್ವಿಯಾದಂತ ವ್ಯಕ್ತಿಗೆ ಇಲ್ಲಿ ಸಮಾಜದಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಮತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಇವರ ಮೇಲೆ ಯಾವ ಸಿದ್ಧಾಂತಗಳು ಪ್ರಭಾವ ಬೀರಿದಂದ್ರೆ ಭಾರತೀಯ ಸಂಸ್ಕೃತಿಗಳಂದ್ರೆ ಪ್ರಭಾವ ಬೀರುವಂತದ್ದು. ನೋಡಿ ಇಷ್ಟೆಲ್ಲ ಎಲ್ಲಾ ರೀತಿ ಅಂತಂದ್ರೆ ನಮ್ಮಲ್ಲಿ ಸ್ಮಾರ್ಟ್ ಫೋನ್ ಆಗಿರುವಂತದ್ದು, ಪ್ರಭಾವ ಬೀರುವಂತಹ ಅಂಶಗಳಾಗಿರುವಂತದ್ದು, ಮತ್ತು ಎಲ್ಐಸಿಗಳ ಬಗ್ಗೆ ಆಗಿರುವಂತದ್ದು, ಮತ್ತು ಆದಿ ದ್ರಾವಿಡ ಕೇಂದ್ರದ ಬಗ್ಗೆ ಆಗಿರುವಂತದ್ದು, ಇಷ್ಟೆಲ್ಲ ನಿಮಗೆ ಮಾಹಿತಿ ಆದ್ರೆ ಎಕ್ಸಾಮ್ ದಲ್ಲಿ ಏನಂದ್ರೆ ನಿಮ್ಗೆ ಏನಂದ್ರೆ 6 ಸೆನ್ಸ್ ಕೆಲಸ ಮಾಡುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೆಕ್ಸ್ಟ್ ನೋಡೋಣ. ಇಲ್ಲಿ ಕ್ಲಾಸ್ ಎಲ್ಲ ಉತ್ತಮವಾದಂತ ರೀತಿಯಲ್ಲಿ ಉತ್ತಮವಾದಂತ ಕಾಂಟೆಂಟ್ ಗಳಂತಂದ್ರೆ ನಮ್ಮೆಲ್ಲರಿಗೂ ಕೊಟ್ಟಿದ್ವಿ. ಅದ್ರ ಜೊತೆ ಅಂದ್ರೆ ಒಂದು ಗ್ರೂಪ್ ಸಹ ಏನಪ್ಪಾ ಅಂದ್ರೆ ನಾವು ಲಕ್ಷ್ಮೀ ಸ್ಪರ್ಧೆಯಿಂದ ರೆಡಿ ಮಾಡಿದ್ವಿ. ಆ ಗ್ರೂಪ್ಗೆ ಆಸಕ್ತಿ ಏನಪ್ಪಾ ಅಂದ್ರೆ ಈ ನಂಬರ್ಗೆ ಏನಪ್ಪಾ ಅಂದ್ರೆ ಆಯ್ ಅಂತ ಕಳಿಸಿ ಎಂಟ್ರಿ ಆಗರಂತೆ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.